ಒಂದು ಇಮ್ಮಡಿ ರಾಜ ಒಡೆಯರ ಬಗ್ಗೆ ನೀವು ಬರಿಬೋದು, ಅಥವಾ ವಿಕ್ರಮರಾಯನ ರಾಜದ್ರೋಹ ಅಥವಾ ಕ್ರೂರ ವ್ಯಕ್ತಿತ್ವದ ಬಗ್ಗೆ ನೀವು ಬರಿಬೋದು. ಸಂದರ್ಭ: ಇಮ್ಮಡಿ ರಾಜ ಒಡೆಯರು ವಿಕ್ರಮರಾಯನಿಗೆ ಹೇಳುವಂತಹ, ದಳವಾಯಿ ವಿಕ್ರಮರಾಯರಿಗೆ ಹೇಳುವಂತಹ ಸಂದರ್ಭ. ವಿಗಡ ವಿಕ್ರಮರಾಯ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ 40 ಅಂಕ, ಹಾಗೆ ಕಾದಂಬರಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ 40 ಅಂಕ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಕುರಿತು ಈ ದಿನ ಚರ್ಚೆಯನ್ನ ಮಾಡೋಣ. ನಿಮಗಿಟ್ಟಿರುವಂತಹ ಪಠ್ಯಕ್ರಮದಲ್ಲಿ ಒಂದು ಕಾದಂಬರಿ 3 ದಾರಿಗಳು, ಯಶವಂತ ಚಿತ್ತಾಲರು ಬರೆದಿರುವಂತಹ ಕಾದಂಬರಿ, ಹಾಗೆ ಇನ್ನೊಂದು ವಿಗಡ ವಿಕ್ರಮರಾಯ ಈ ನಾಟಕವನ್ನ ನಿಮಗೆ ಇಟ್ಟಿದ್ದಾರೆ. ಒಂದು ಕಾದಂಬರಿ ಮತ್ತು ಒಂದು ನಾಟಕ. ಸಂಸ ಬರೆದಿರುವಂತಹ ವಿಗಡ ವಿಕ್ರಮರಾಯ, ಹಾಗೆ ಯಶವಂತ ಚಿತ್ತಾಲರು ಬರೆದಿರುವಂತಹ ಕಾದಂಬರಿ 3 ದಾರಿಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ, ಹೇಗೆ ನಾವು ಅದನ್ನ ಉತ್ತರವನ್ನ ಬರಿಬೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಪ್ರಶ್ನೆ ಪತ್ರಿಕೆಯ ಸರಳವಾದಂತಹ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರಳವಾದಂತಹ ಒಂದು ನಕ್ಷೆಯನ್ನ ಇಲ್ಲಿ ಮಾಡಲಾಗಿದೆ. 10 ಅಂಕಕ್ಕೆ ಸಂಬಂಧಪಟ್ಟಂತೆ ನಿಮಗೆ 8 ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ ನೀವು 4 ಆಯ್ಕೆ ಮಾಡಿಕೊಂಡು ಬರಿತೀರಿ. 2 ಗದ್ಯ ಭಾಗಕ್ಕೆ ಅಂದ್ರೆ ಕಾದಂಬರಿಗೆ ಸಂಬಂಧಪಟ್ಟಂತೆ, ಮತ್ತೆ 2 ನಾಟಕಕ್ಕೆ ಸಂಬಂಧಪಟ್ಟಂತೆ. ಒಟ್ಟು ಅದರಲ್ಲಿ ನಿಮಗೆ 40 ಅಂಕಗಳು ಸಿಗುತ್ತೆ. 10 ಅಂಕದ ಪ್ರಶ್ನೆ, ನಿಮಗೆ 8 ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ 4 ಪ್ರಶ್ನೆ ಕಾದಂಬರಿಯಿಂದ, 4 ಪ್ರಶ್ನೆ ನಾಟಕದಿಂದ ಕೇಳ್ತಾರೆ. ನೀವು ಅದರಲ್ಲಿ 8ರಲ್ಲಿ 4 ಆಯ್ಕೆ ಮಾಡ್ಕೋತೀರಿ. 10 4ಲಿ 40 ಅಂಕ ಲಭ್ಯ ಆಗುತ್ತೆ. 4 ಅಂಕದ ಪ್ರಶ್ನೆ ಇರುತ್ತೆ, ಅದು ಸಂದರ್ಭದ ಪ್ರಶ್ನೆ. ಒಟ್ಟು 5 ಪ್ರಶ್ನೆಯನ್ನ ಕೇಳ್ತಾರೆ. ನೀವು ಅದಕ್ಕೆ 3ಕ್ಕೆ ಮಾತ್ರ ಉತ್ತರವನ್ನ ಬರಿತೀರಿ. 12 ಅಂಕ. ಸಂದರ್ಭ ಪೂರ್ತಿ, ಈ ಸಂದರ್ಭ ಪೂರ್ತಿ ಯಾವುದರಿಂದ ಕೇಳಿರ್ತಾರೆ ಅಂತಂದ್ರೆ ನಾಟಕ ಭಾಗದಿಂದ ಕೇಳಿರ್ತಾರೆ. ಸಂಸ ಬರೆದಿರುವಂತಹ ವಿಗಡ ವಿಕ್ರಮರಾಯ ಅನ್ನುವಂತಹ ನಾಟಕದಿಂದ ಕೇಳಿರ್ತಾರೆ. ನೀವು 3 ಪ್ರಶ್ನೆಗಳನ್ನ ಮಾತ್ರ ನೀವು ಬರಿತೀರಿ. ಆಯ್ಕೆಗಳು ಇರುತ್ತೆ. 5 ಪ್ರಶ್ನೆಯನ್ನ ಕೊಟ್ಟಿರ್ತಾರೆ, 3 ಆಯ್ಕೆ ಮಾಡ್ಕೋತೀರಿ. ಅದಕ್ಕೆ 12 ಅಂಕ. ಹಾಗೆ 5 ಅಂಕದ ಟಿಪ್ಪಣಿಯನ್ನ ಕೊಡ್ತಾರೆ. ಅದರಲ್ಲಿ 6 ಪ್ರಶ್ನೆಯನ್ನ ಕೇಳ್ತಾರೆ. ನೀವು ಬರಿಬೇಕಾಗಿರೋದು 4ಕ್ಕೆ ಮಾತ್ರ ಉತ್ತರವನ್ನ ಬರಿತೀರಿ. ಅದರಲ್ಲಿ 20 ಅಂಕ. ಟಿಪ್ಪಣಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕಾದಂಬರಿಯಿಂದ ಟಿಪ್ಪಣಿಯನ್ನ ಕೇಳಿರ್ತಾರೆ. ಅದರಿಂದ 6 ಪ್ರಶ್ನೆಗಳು 6 ಇರುತ್ತೆ. ಆಯ್ಕೆ ಮಾಡ್ಕೋಬೇಕಾಗಿರೋದು ನೀವು 4 ಮಾತ್ರ ಆಯ್ಕೆ ಮಾಡ್ಕೋತೀರಿ. 20 ಅಂಕಗಳನ್ನ ಅದರಲ್ಲಿ ಪಡಿತೀರಿ. ಹಾಗೆ 1 ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇರುತ್ತೆ. ಆ 1 ಅಂಕಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳು ಇರುತ್ತೆ. ಇದರಲ್ಲಿ ಆಯ್ಕೆಗಳು ಇರಲ್ಲ. 8ಕ್ಕೆ 8 ಕೂಡ ನೀವು ಉತ್ತರಿಸಬೇಕು. ಅದಕ್ಕೆ 8 ಅಂಕಗಳು. ಒಟ್ಟು 80 ಅಂಕಕ್ಕೆ ಪರೀಕ್ಷೆಯನ್ನ ಬರಿತೀರಿ. ಹಾಗೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ 20 ಸಿಗುತ್ತೆ. 100 ಅಂಕ. ಇದಿಷ್ಟನ್ನು ಕೂಡ ಬರೆಯಕ್ಕೆ ಸಮಯ ಎಷ್ಟು ಗಂಟೆಪ್ಪ ಅಂತಂದ್ರೆ 3 ಗಂಟೆಯ ಕಾಲಾವಕಾಶವನ್ನ ನಿಮಗೆ ಕೊಡ್ತಾರೆ. ಹಾಗಾದ್ರೆ ಬನ್ನಿ, ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ, ಹೇಗೆ ಉತ್ತರವನ್ನ ನೀಡಬೇಕು ಅನ್ನೋದನ್ನ ಚರ್ಚೆ ಮಾಡೋಣ. 2ನೇ ಚತುರ್ಮಾಸ BBA ಪರೀಕ್ಷೆ ಮೇ ಜೂನ್ನಲ್ಲಿ ನಡೆದಂತಹದ್ದು. 2025ನೇ ಸಾಲಿನ ಒಂದು ಪರೀಕ್ಷೆಯನ್ನ ಬರೆದಂತಹ ಪ್ರಶ್ನೆ ಪತ್ರಿಕೆ ಇದು. ವಿಗಡ ವಿಕ್ರಮರಾಯ ನಾಟಕ ಮತ್ತು ಕಾದಂಬರಿ 3 ದಾರಿಗಳು ಈ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ನೋಡೋಣ. ನೋಡಿ, ನಾಟಕದಿಂದ 40 ಅಂಕಗಳು, ವಿಗಡ ವಿಕ್ರಮರಾಯ. ಮೊದಲನೇ ಪ್ರಶ್ನೆ, ಇಮ್ಮಡಿ ರಾಜ ಒಡೆಯರ ಅಂತ್ಯದ ಸಂದರ್ಭವನ್ನ ವಿವರಿಸಿ. ಒಟ್ಟು 10 ಅಂಕಕ್ಕೆ ನಿಮಗೆ ಪ್ರಶ್ನೆ ಇರುತ್ತೆ. 2 ಪ್ರಶ್ನೆಯನ್ನ ನಿಮಗೆ ಕೇಳಿದ್ದಾರೆ. ಒಂದು ಇಮ್ಮಡಿ ರಾಜ ಒಡೆಯರ ಅಂತ್ಯದ ಸಂದರ್ಭವನ್ನ ವಿವರಿಸಿ, ಇನ್ನೊಂದು ವಿಕ್ರಮರಾಯನ ರಾಜದ್ರೋಹ ಹಾಗೂ ಕ್ರೂರ ವ್ಯಕ್ತಿತ್ವ ನಾಟಕದಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ ಅನ್ನುವಂತಹ 2 ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ. ಆದ್ರೆ ನೀವು ಬರಿಬೇಕಾಗಿರೋದು ಒಂದನ್ನ ಮಾತ್ರ, ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡ್ಕೋಬಹುದು.
ಒಂದು ಇಮ್ಮಡಿ ರಾಜ ಒಡೆಯರ ಬಗ್ಗೆ ನೀವು ಬರಿಬೋದು, ಅಥವಾ ವಿಕ್ರಮರಾಯನ ರಾಜದ್ರೋಹ ಅಥವಾ ಕ್ರೂರ ವ್ಯಕ್ತಿತ್ವದ ಬಗ್ಗೆ ನೀವು ಬರಿಬೋದು. ಇಮ್ಮಡಿ ರಾಜ ಒಡೆಯರ ಅಂತ್ಯದ ಒಂದು ಸಂದರ್ಭ ಅಂತ ಹೇಳಿ ಬಂದಾಗ, ಇಮ್ಮಡಿ ರಾಜ ಒಡೆಯರನ್ನ ಯಾವ ರೀತಿ ಈ ದ್ರೋಹಿಯಾದಂತಹ ಕ್ರೂರಿಯಾದಂತಹ ವಿಕ್ರಮ ರಾಯ ತನ್ನ ಬಲೆಗೆ ಅವನು ಹಾಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಇದ್ದ, ಯಾವ ರೀತಿ ಚಾಮರಾಜ ಒಡೆಯರನ್ನ ಸ್ತ್ರೀ ಲೋಲೂಪನನ್ನಾಗಿ ಮಾಡಿದಂತಹ ವಿಕ್ರಮರಾಯ, ದಳವಾಯಿ ವಿಕ್ರಮರಾಯ, ಇಲ್ಲಿ ಇಮ್ಮಡಿ ರಾಜ ಒಡೆಯರು ಕೂಡ ಬಂದಂತಹ ಸಂದರ್ಭದಲ್ಲಿ ಆತನಿಗೂ ಕೂಡ ಆಸೆಯನ್ನ ತೋರಿಸಿ ಯಾವಾಗಲೂ ಕೂಡ ಸ್ತ್ರೀಯರೊಂದಿಗೆ ಆತನು ಸಮಯವನ್ನ ಕಳೆಯುವಂತೆ ಮಾಡಿ ರಾಜ್ಯದ ಬೊಕ್ಕಸದಿಂದ ಖಜಾನೆಯನ್ನ ಲೂಟಿ ಮಾಡ್ತಾ ಇದ್ದ. ಕಳ್ಳ ಲೆಕ್ಕಪತ್ರಗಳನ್ನ ಆತ ರಾಜ ಒಡೆಯರಿಗೆ ಸಲ್ಲಿಸ್ತಾ ಇದ್ದ. ಕಳ್ಳ ಲೆಕ್ಕಪತ್ರಗಳನ್ನ ಸಲ್ಲಿಸುವುದರ ಮೂಲಕ ರಾಜ್ಯ ಬೊಕ್ಕಸವನ್ನ ಅವನು ನಾಶ ಮಾಡ್ತಾ ಇದ್ದ, ಅಂದ್ರೆ ರಾಜ್ಯ ಬೊಕ್ಕಸವನ್ನ ಅವನು ಬರಿದು ಮಾಡ್ತಾ ಇದ್ದ. ಈ ರೀತಿ ಲೂಟಿ ಮಾಡ್ತಾ ಇದ್ದಂತಹ ಈ ವಿಕ್ರಮರಾಯನ ಬಗ್ಗೆ, ದಳವಾಯಿ ವಿಕ್ರಮರಾಯನ ಬಗ್ಗೆ ಇಮ್ಮಡಿ ರಾಜ ಒಡೆಯರಿಗೆ ಗೊತ್ತಾಗೋಗುತ್ತೆ. ಅದರಿಂದ ಆ ಲೆಕ್ಕಾಧಿಕಾರಿಗಳನ್ನ ಅಂದ್ರೆ ಕರಣಿಕರನ್ನ ಹಿಡಿದು ಅವರಿಂದ ವಿಷಯವನ್ನ ತಿಳಿದು ನೇರವಾಗಿ ವಿಕ್ರಮರಾಯನ ಹತ್ರ ಹೋಗಿ ಆ ವಿಕ್ರಮರಾಯನನ್ನ ಮಾರನೆಯ ದಿನ ಸಭೆಯಲ್ಲಿ ಎಲ್ಲಾ ವಿಷಯವನ್ನು ಕೂಡ ಕುಲಂಕಷವಾಗಿ ಹೇಳಬೇಕು. ಯಾಕೆ ಈ ಲೆಕ್ಕಪತ್ರಗಳು ಏನಾದ್ವು, ಈ ಲೆಕ್ಕ ಏನಾಯ್ತು ಅಂತ ಹೇಳಿ ಲೆಕ್ಕದ ವಿಚಾರವನ್ನ ಪೂರ್ಣವಾಗಿ ಕೊಡಬೇಕು. ಇಲ್ಲ ಅಂತಂದ್ರೆ ನಿನ್ನನ್ನ ದಂಡನೆಗೆ ಗುರಿಪಡಿಸ್ತೀನಿ ಅಂತ ಹೇಳುವಂತಹ ಒಂದು ಸಂದರ್ಭ. ಆಗ ವಿಕ್ರಮರಾಯ ಹೇಗಾದ್ರೂ ಮಾಡಿ ಈತನನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಸಂಚನ್ನ ಮಾಡಿ ಆಸ್ಥಾನದ ಪಂಡಿತನಾದಂತಹ ಬೊಮ್ಮರಸನ ಜೊತೆಯಲ್ಲಿ ಸೇರ್ಕೊಂಡು ಆ ಬೊಮ್ಮರಸನಿಗೆ ವಿಷವನ್ನ ಉಣಿಸುವಂತೆ ಪ್ರೇರೇಪಣೆಯನ್ನ ನೀಡ್ತಾನೆ ದಳವಾಯಿ ವಿಕ್ರಮರಾಯ. ಆದ್ರೆ ಇಮ್ಮಡಿ ರಾಜ ಒಡೆಯರು ಅದುವರೆಗೂ ಕೂಡ ರಾಜ್ಯದ ಕೈಂಕರ್ಯವನ್ನ ಅಥವಾ ರಾಜ್ಯದ ರಾಜ್ಯಭಾರವನ್ನ ಕೈಗೆತ್ತಿಕೊಳ್ಳದೆ ಇರುವಂತಹ ಆತನಿಗೆ ತನ್ನ ಜವಾಬ್ದಾರಿ ಏನು ಅನ್ನೋದು ಅರ್ಥ ಆಗಿ ತಾಯಿ ತಿಮ್ಮಾಜಮ್ಮಣ್ಣಿ ಮಾತೃಶ್ರೀಯಾದಂತಹ ತಿಮ್ಮಾಜಮ್ಮಣ್ಣಿಗೆ ಎಲ್ಲವನ್ನೂ ಕೂಡ ವಿವರಿಸಿ ಅಲ್ಲಿದ್ದಂತಹ ಎಲ್ಲಾ ಸ್ತ್ರೀಯರನ್ನು ಕೂಡ, ಅದು ನೃತ್ಯ ಶಾಲೆಯಲ್ಲಿ ಇರುವಂತಹ ಎಲ್ಲಾ ಸ್ತ್ರೀಯರನ್ನು ಕೂಡ ಅವರಿಗೆ ಬೇಕಾದಷ್ಟು ಹಣವನ್ನ ಕೊಟ್ಟು ಅವರನ್ನ ಅಂದ್ರೆ ಶಾಶ್ವತವಾಗಿ ಆ ಒಂದು ಕಾರ್ಯವನ್ನ, ಅಂತಂದ್ರೆ ಅಲ್ಲಿ ನೃತ್ಯ ಮಾಡ್ತಾ ಇದ್ರು, ಸಂಗೀತವನ್ನ ಹಾಡ್ತಾ ಇದ್ರು, ಹೀಗೆ ಅನೇಕ ಕಾರ್ಯಕ್ರಮ ಅನ್ನೋದು ಆಗ್ತಾ ಇತ್ತು. ಅಲ್ಲಿಂದ ಅವರಿಗೆ ಆ ಹಣವನ್ನ ಕೊಟ್ಟು ಕಳಿಸುವಂತಹ ಒಂದು ಸಂದರ್ಭ. ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತಹ ಒತ್ತಡದ ಕಾರಣಕ್ಕಾಗಿ ಅವರಿಗೆ ವಿಪರೀತವಾದಂತಹ ಜ್ವರ ಬರುತ್ತೆ. ವಿಪರೀತವಾದಂತಹ ಜ್ವರ ಬಂದಂತಹ ತಕ್ಷಣ ಗಾಬರಿಗೊಂಡಂತಹ ಮಾತೃಶ್ರೀ ಬೊಮ್ಮರಸ ಪಂಡಿತನನ್ನ ಬರಕ್ಕೆ ಹೇಳ್ತಾರೆ. ಆ ಬೊಮ್ಮರಸ ಪಂಡಿತ ವಿಕ್ರಮರಾಯನೊಂದಿಗೆ ಶಾಮೀಲಾಗಿ ವಿಷವನ್ನ ಉಣಿಸುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಆ ವಿಷದ ಬಟ್ಟಲಿ ಅಂತಂದ್ರೆ ಔಷಧಿ ಅಂತ ಹೇಳಿ ಕೊಟ್ಟು ವಿಷದ ಬಟ್ಟಲಿನಲ್ಲಿ ವಿಷವನ್ನ ಹಾಕ್ತಾನೆ. ಆದ್ರೆ ಮಾತೃಶ್ರೀಯಾದಂತಹ ತಿಮ್ಮಾಜಮ್ಮನಿಗೆ ಗೊತ್ತಾಗಲ್ಲ. ಯಾಕೆ ಇವನ ಕೈ ನಡುಗ್ತಾ ಇದೆ, ವಯಸ್ಸಾದ್ರಿಂದ ಕೈ ನಡುಗ್ತಾ ಇರ್ಬೋದು, ಒಮ್ಮೆ ಆತ ಗುಣ ಆಗ್ಲಿ ಎಚ್ಚರ ಆಗ್ಲಿ ಅಂತ ಹೇಳಿ ತಾನೇ ತಿಮ್ಮಜ್ಜಮ್ಮನಿಯೇ ಸ್ವತಃ ಮಗನಿಗೆ ಆ ಔಷಧಿ ಅಂತ ಹೇಳಿ ಅನ್ಕೊಂಡು ವಿಷವನ್ನ ಉಣಿಸುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಆತ ಮರಣವನ್ನ ಹೊಂತಾನೆ. ಇಮ್ಮಡಿ ರಾಜ ಒಡೆಯರು ಮರಣವನ್ನ ಹೊಂತಾರೆ. ಅಂದ್ರೆ ರಾಜ್ಯಭಾರವನ್ನ ತಾನು ಮಾಡಬೇಕು, ಇದುವರೆಗೂ ಕೂಡ ಮಾಡಿರುವಂತಹ ತಪ್ಪನ್ನ ಸರಿಪಡಿಸ್ಕೊಂಡು ಎಲ್ಲ ರಾಜ್ಯಭಾರವನ್ನ, ಆ ರಾಜ್ಯದ ಅಧಿಕಾರವನ್ನ ನಾನು ತಗೋಬೇಕು. ವಿಕ್ರಮರಾಯನಿಂದ ಯಾವ ರೀತಿ ಅರಸೊತ್ತಿಗೆ ಯಾವ ರೀತಿ ಕಳಂಕ ಹುಟ್ಟಿದೆ ಮತ್ತು ರಾಜ್ಯ ಬೊಕ್ಕಸ ಹೇಗೆ ಖಾಲಿ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದಂತಹ ಇಮ್ಮಡಿ ರಾಯ ಜವಾಬ್ದಾರಿಯನ್ನ ತಗೊಂಡು ಆ ಕಾರ್ಯಭಾರವನ್ನ ಮುಂದುವರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ವಂಚನೆಯಿಂದ ಸಂಚಿನಿಂದ ವಿಗಡ ವಿಕ್ರಮರಾಯ ಅಥವಾ ದಳವಾಯಿ ವಿಕ್ರಮರಾಯ ಅವನನ್ನ ಕೊಲೆ ಮಾಡ್ತಾನೆ.
ಇದು ಇಮ್ಮಡಿ ರಾಜ ಒಡೆಯರ ಒಂದು ಅಂತ್ಯದ ಸಂದರ್ಭ. ಇದನ್ನು ನೀವು 10 ಅಂಕಕ್ಕೆ ನೀವು ಬರಿಬೇಕಾಗುತ್ತೆ. ವಿಕ್ರಮರಾಯನ ರಾಜದ್ರೋಹ ಹಾಗೂ ಕ್ರೂರ ವ್ಯಕ್ತಿತ್ವವನ್ನು ನಾಟಕದಲ್ಲಿ ಹೇಗೆ ಚಿತ್ರಿತವಾಗಿದೆ, ಈಗಾಗಲೇ ಇಮ್ಮಡಿ ರಾಜ ಒಡೆಯರ ಒಂದು ಸಂದರ್ಭದಲ್ಲಿ ಹೇಗೆ ಸಂಚನ್ನು ಮಾಡಿ ಯಾವ ರೀತಿ ಕರ್ಣಿಕರ ಒಂದು ವಿಷಯದಿಂದ ಗೊತ್ತಾಗೋಗುತ್ತೆ, ಕಳ್ಳ ಲೆಕ್ಕಗಳು ಅಂತ ಹೇಳಿ ಗೊತ್ತಾಗೋಗುತ್ತೆ, ಇನ್ನೇನಪ್ಪ ಮಾಡೋದು, ಇದರಿಂದ ಸಿಕ್ಕಾಕೊಬಿಡ್ತೀನಿ ಅಂತ ಹೇಳಿ ಆತನಿಗೆ ಅನೇಕ ಒಂದು ಪುಸಲಾಯಿಸುವಂತಹ ಒಂದು ಕೆಲಸವನ್ನು ಕೂಡ ಆತ ಮಾಡ್ತಾನೆ. ಅಂದರೆ ನಿನಗೆ ಅರಮನೆಯನ್ನು ನಾನು ಬಿಜಾಪುರದ ಅರಮನೆಯ ರೀತಿಯಲ್ಲಿ ಅರಮನೆಯನ್ನು ಕೊಡಲೆ ಅಥವಾ ಸುಂದರಿಯರನ್ನ ನಾನು ಕರೆತರಲೆ, ಹೀಗೆ ಅನೇಕ ಆಮಿಷಗಳನ್ನು ಅವನು ಒಡ್ಡುತ್ತಾನೆ. ಆದರೆ ಆ ಆಮಿಷಗಳಿಗೆ ಒಳಗಾಗದೇ ಇರುವಂತಹ ಇಮ್ಮಡಿ ರಾಜ ಒಡೆಯರನ್ನ ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಹೇಳಿ ಸಂಚನ್ನು ಮಾಡ್ತಾನೆ. ಆಸ್ಥಾನದ ಪಂಡಿತನಾದಂತಹ ಬೊಮ್ಮರಸನ ಜೊತೆಯಲ್ಲಿ ಸೇರಿ ಆ ಬೊಮ್ಮರಸನು ಕೂಡ ನೀನು ಇದರಲ್ಲಿ ಶಾಮೀಲಾಗಿದ್ಯಾ, ಅಕಸ್ಮಾತ್ ನೀನೇನಾದರೂ ಔಷಧಿಯನ್ನು ಕೊಟ್ಟರೆ ಮತ್ತೆ ಅವರು ಹುಷಾರಾದ್ಮೇಲೆ ಅಥವಾ ಆರೋಗ್ಯ ಸುಧಾರಿಸ್ಕೊಂಡ್ಮೇಲೆ ಅವರು ಅದನ್ನು ಮತ್ತೆ ಸಭೆಯನ್ನು ಕರೆದು ನಿನ್ನನ್ನು ಕೂಡ ಗಲ್ಲುಗೇರಿಸ್ತಾರೆ ಅಥವಾ ನಿನಗೂ ಕೂಡ ಮರಣದಂಡನೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಹೆದರಿಸಿ ಅವನನ್ನು ಪ್ರಚೋದನಕಾರಿಯಾಗಿ ಮಾತಾಡ್ತಾ ಆ ಬೊಮ್ಮರಸನ ಪಂಡಿತನ ಮೂಲಕ ವಿಷವನ್ನು ಉಣಿಸಿ, ಔಷಧಿ ಅಂತ ಹೇಳಿ ವಿಷವನ್ನು ಉಣಿಸಿ ನನ್ನು ಕೂಡ ಇಮ್ಮಡಿ ರಾಜ ಒಡೆಯರನ್ನು ಕೂಡ ಕೊಲೆ ಮಾಡ್ತಾನೆ. ಅದಕ್ಕಿಂತ ಹಿಂದೆ ಚಾಮರಾಜ ಒಡೆಯರನ್ನು ಕೂಡ ಹೇಗೆ ಸ್ತ್ರೀಲೋಲುಪರಾಗಿ ಮಾಡಿಕೊಂಡು ರಾಜ್ಯದ ಕಡೆಗೆ ಅವರು ಗಮನವನ್ನು ಕೊಡದೆ ಇಡೀ ರಾಜ್ಯದ ಒಂದು ಎಲ್ಲ ಬೊಕ್ಕಸವನ್ನು ಕೂಡ ತಿಂದು ತೆಗ್ತಾ ಇದ್ದವನು ಅಂತಂದರೆ ಅದು ವಿಕ್ರಮರಾಯ. ಹಾಗೆ ಅವನ ದರ್ಪವನ್ನು ತುಂಗರಾಯನ ಜೊತೆಯಲ್ಲಿ ಅವನು ಹೇಳುವಂತಹ ರೀತಿ ಅಂತಂದರೆ ವಿಕ್ರಮರಾಯ ಈಗಾಗಲೇ ಹಾಸಿಗೆಯಲ್ಲಿ ಇದ್ದಂತಹ ಒಂದು ಸಂದರ್ಭ, ಇಮ್ಮಡಿ ರಾಜ ಒಡೆಯರು ಹಾಸಿಗೆಯಲ್ಲಿ ಇದ್ದಂತಹ ಸಂದರ್ಭ, ಬೊಮ್ಮರಸ ಪಂಡಿತನಿಂದ ಕೊಲೆ ಆಗ್ತಾನೆ ಅಂತ ಹೇಳಿ ಗೊತ್ತಾಗೋಕ್ಕಿಂತ ಮುಂಚೆನೆ ತುಂಗರಾಯನನ್ನ ದರ್ಪದಿಂದ ಕಂಠೀರವ ನರಸರಾಜ ಒಡೆಯರ ಹತ್ರ ಕಳಿಸುವಂಥದ್ದು. ಹಾಗೆ ಕಂಠೀರವ ನರಸರಾಜನೂ ಕೂಡ ಕಂಠೀರವ ನರಸರಾಜ ಅಂತಂದ್ರೆ ಎಲ್ಲ ಎಳೆಯ ಯಾರು ರಾಜರು ಇರ್ತಾರೋ ಅವ್ರನ್ನೆಲ್ಲ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ರಾಜದ್ರೋಹದ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಯಾರು ಅಂತಂದ್ರೆ ಸರ್ವಾಧಿಕಾರತ್ವವನ್ನ ಹೊಂದಿರುವಂತಹ ಇಲ್ಲಿ ವಿಕ್ರಮರಾಯ, ದಳವಾಯಿ ವಿಕ್ರಮರಾಯ. ಆ ರಾಜದ್ರೋಹದ ಕೆಲಸವನ್ನ ಆತ ಮಾಡ್ತಾ ತುಂಗರಾಯನ ಜೊತೆಯಲ್ಲಿ ಅವನು ದರ್ಪದಿಂದ ಮೆರೆಯೋದಾಗ್ಲಿ ಅಥವಾ ಕಂಠೀರವ ನರಸರಾಜ ಒಡೆಯರು ಯಾವಾಗ ಅವರ ವೀರತ್ವವನ್ನ ಪ್ರದರ್ಶಿಸುತ್ತಾರೋ ಇವನ ಕಥೆಯನ್ನು ಕೂಡ ಮುಗಿಸ್ಬೇಕು ಅಂತ ಹೇಳಿ ಸಂಚನ್ನ ಮಾಡುವಂತಹ ಸಂದರ್ಭನೇ ಆಗ್ಲಿ, ಅದೆಲ್ಲವನ್ನೂ ಕೂಡ ನೀವು ಇದರಲ್ಲಿ ವಿವರವಾಗಿ ಬರಿಬೇಕಾಗುತ್ತೆ. ಅದಾದ ನಂತರ ಆತ ಕನ್ನಂಬಾಡಿಗೆ ಹೋಗಿ ತೆರಿಗೆಯನ್ನು ವಸೂಲಿ ಮಾಡುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಅವನು ಎಷ್ಟು ದರ್ಪದಿಂದ ಮಾತಾಡ್ತಾನೆ ಅಂದರೆ ರಾಜರು ಕೂಡ ಯಾವತ್ತೂ ಕೂಡ ಆ ರೀತಿ ದರ್ಪದಿಂದ ಮಾತಾಡಲ್ಲ. ಆದರೆ ಎಲ್ಲ ರಾಜ್ಯದ ಆಡಳಿತವನ್ನು ತನ್ನ ಹಿಡಿತದಲ್ಲಿ ತನ್ನ ಅಧೀನದಲ್ಲಿ ಇಟ್ಕೊಂಡಿರುವಂತಹ ದಳವಾಯಿ ರಾಯ ಯಾವ ರೀತಿ ಒಂದು ಅಧಿಕಾರದಿಂದ ಆತ ಮಾತಾಡ್ತಾನೆ ಮತ್ತು ಆ ರಾಜ್ಯದ ಅಧಿಕಾರದ ಲಾಲಸೆಯಿಂದ ಆತ ಹೇಗೆ ರಾಜ್ಯದ ಬೊಕ್ಕಸವನ್ನು ಅವನು ಬರಿದು ಮಾಡ್ತಾ ಇರ್ತಾನೆ. ಸರ್ವಾಧಿಕಾರಿಯಾಗಿ ಅವನು ಯಾವ ರೀತಿ ಕ್ರೂರ ವ್ಯಕ್ತಿತ್ವವನ್ನು ವಂಚಿಸ್ತಾ ಇರ್ತಾನೆ ಅಂತ ಅಲ್ಲಿದ್ದಂತಹ ಪ್ರಜೆಗಳಿಗೆಲ್ಲರಿಗೂ ಕೂಡ ಅವನು ರಾಕ್ಷಸನ ರೀತಿಯಲ್ಲಿ ಕಾಣ್ತಾ ಇರ್ತಾನೆ. ಆ ರೀತಿ ರಾಕ್ಷಸ ಪ್ರವೃತ್ತಿಯನ್ನ ಕ್ರೂರ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಈ ವಿಕ್ರಮ ರಾಯ ಸೇವಕನಾದಂತಹ ಚೆನ್ನ ಅನ್ನುವಂತಹ ಸೇವಕನಿಂದ ಅವನು ಹತನಾಗ್ತಾನೆ, ಸಾಯ್ತಾನೆ ಅನ್ನೋದನ್ನ ನೀವು ಬರಿಬೇಕು. 10 ಅಂಕಕ್ಕೆ ಇರೋದು. ಈ 2ರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡಿಕೊಂಡು ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು. ಮುಂದೆ ರಣಧೀರ ಕಂಠೀರವ ನರಸರಾಜರ ಧೀರ ವ್ಯಕ್ತಿತ್ವವನ್ನು ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆ. ಇನ್ನೊಂದು ಮಹಾಮಾತೃಶ್ರೀ ತಿಮ್ಮಾಜಮ್ಮಣಿಯ ನೋವು ತೊಳಲಾಟಗಳು ಈ ನಾಟಕದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ವಿವರಿಸಿ ಅನ್ನುವಂತಹ ಪ್ರಶ್ನೆ. ಅದಕ್ಕೆ 10 ಅಂಕ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಆಯ್ಕೆಗಳು ಇದೆ. 2 ಪ್ರಶ್ನೆ ಇದೆ, 2 ಕೂಡ ನಾವು ಬರೆಯಂಗಿಲ್ಲ, ಯಾವುದಾದ್ರೂ ಒಂದನ್ನ ನೀವು ಬರಿಬೇಕಾಗುತ್ತೆ. ಕಂಠೀರವ ನರಸರಾಜ ಒಡೆಯರು ತೆರಕಣಾಂಬಿಯಲ್ಲಿ ಯಾವ ರೀತಿ ಇದ್ರು, ಅವರಿಗೆ ಸಹಾಯಕರಾದಂತಹ ಜಟ್ಟ
ಜಟ್ಟಿಗಳಾದಂತಹ ಮಲ್ಲ ಹನುಮ, ನಿರೀಶ, ಸಕ್ಕ ಇವರೆಲ್ಲರೂ ಕೂಡ ಹೇಗೆ ಇದ್ರು, ಯಾವ ರೀತಿ ಅವರಿಗೆ ಈ ಒಂದು ಮೈಸೂರು ಸಂಸ್ಥಾನದ ಬಗ್ಗೆ ಪ್ರೀತಿ ಗೌರವ ಅನ್ನೋದು ಇತ್ತು ಅನ್ನೋದನ್ನ ನಾವು ನೋಡ್ತೀವಿ. ಎಂತಹ ಮಹಾ ಜಟ್ಟಿ, ತಿರುಚನಾಪಳ್ಳಿಯ ಜಟ್ಟಿಯನ್ನ ಯಾವ ರೀತಿ ಸಾಯಿಸಿದ್ರು, ಹೇಗೆ ಸಾಯಿಸಿದ್ರು, ಮತ್ತೆ ವಿಜಯ ನರಸಿಂಹ ಅನ್ನುವಂತಹ ಒಂದು ಕತ್ತಿ ಅವರ ಹತ್ರ ಯಾವ ರೀತಿ ಇತ್ತು, ಅವರನ್ನ ಸೆರೆ ಹಿಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಮೈಸೂರು ಸಂಸ್ಥಾನದ ಅಧಿಪತಿ ಆಗ್ಬೇಕು ಅಂತ ಹೇಳಿ ಅವರನ್ನ ರಾಜಧಾನಿಯಾದಂತಹ ಶ್ರೀರಂಗಪಟ್ಟಣಕ್ಕೆ ಬರ ಹೇಳಿದಂತಹ ಸಂದರ್ಭ. ಆ ಸಂದರ್ಭದಲ್ಲೇ ವಿಗಡ ವಿಕ್ರಮರಾಯ ಅಂದ್ರೆ ದಳವಾಯಿ ವಿಕ್ರಮರಾಯ ಸಂಚನ್ನ ಹೂಡಿ ಅವರನ್ನ ಬಂಧಿಸುವಂತಹ ಒಂದು ಸಂಚನ್ನ ಮಾಡಿದಾಗ ಯಾವ ರೀತಿ ಅವರು ಆ ಒಂದು ವೀರತ್ವವನ್ನ ಮೆರಿತಾರೆ, ಹೇಗೆ ಅವರು ತನ್ನ ಸೈನ್ಯವನ್ನ ಸುತ್ತುವರೆದು ವಿಕ್ರಮರಾಯನನ್ನ ಮುಗಿಸುವಂತಹ ಒಂದು ಸಂಚನ್ನು ಕೂಡ ಮಾಡ್ತಾ ಇರ್ತಾರೆ. ಅಂತಹ ಚಾಣಾಕ್ಷರಾದಂತಹ ವಿಕ್ರಮರಾಯ ನನ್ನ ಮುಗಿಸುವಂತಹ ಹಂತದಲ್ಲಿ ಮತ್ತು ಮೈಸೂರು ಸಂಸ್ಥಾನವನ್ನ ಉಳಿಸುವಂತಹ ರೀತಿಯಲ್ಲಿ, ಹಾಗೆ ಮಹಾಮಾತೃಷಿಯಾದಂತಹ ತಿಮ್ಮಾಜಮ್ಮಣಿಯ ಬಗ್ಗೆ ಇದ್ದಂತಹ ಗೌರವ ಮತ್ತು ಇಮ್ಮಡಿ ರಾಜ ಒಡೆಯರ ಒಂದು ಮರಣದಿಂದ ಆದಂತಹ ದುಃಖ, ಇದೆಲ್ಲವೊಂದರಲ್ಲೂ ಕೂಡ ಎಂತಹ ವೀರನಾದಂತಹ ಕಂಠೀರವ ನರಸರಾಜ ಒಡೆಯರು ಯಾವ ರೀತಿ ಆ ಕಾರ್ಯವನ್ನ ಕೈಗೊಳ್ತಾರೆ, ಯಾವ ರೀತಿಯ ಹೆಜ್ಜೆಯನ್ನ ಅವರು ಮುಂದಿಡ್ತಾ ಹೋಗ್ತಾರೆ. ಚೆನ್ನಾರಂಗರ ಬಗ್ಗೆ ಅವರು ಯಾವ ರೀತಿ ಮಾತಾಡ್ತಾರೆ, ಆ ಚೆನ್ನ ರುಂಡವನ್ನ ತಂದಾಗ ವಿಕ್ರಮರಾಯನ ರುಂಡವನ್ನ ತಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅವರು ಅಂತಂದ್ರೆ, ವೀರ ಆದರೂ ಕೂಡ ಈ ರೀತಿ ಒಂಥರ ಕೃತ್ರಿಮವಾಗಿ ರಾಕ್ಷಸದ ರೀತಿಯಲ್ಲಿ ಸಾಯಿಸಬಾರ್ದು ಅನ್ನೋದು ಅವರ ಅಭಿಪ್ರಾಯ. ಅಂತಹ ಸಾಹಸಮಯಿಯಾದಂತಹ ಕಂಠೀರವ ನರಸರಾಜನ ವ್ಯಕ್ತಿತ್ವದ ಬಗ್ಗೆ ಬರಿಬೇಕು. ಪ್ರಜೆಗಳನ್ನ ಯಾವ ರೀತಿ ಅವರು ಪ್ರೀತಿಸ್ತಾ ಇದ್ರು, ತನ್ನ ಜೊತೆಯಲ್ಲಿ ಇದ್ದಂಥವರನ್ನ ಯಾವ ರೀತಿ ಅವರು ಗೌರವಿಸ್ತಾ ಇದ್ರು ಅನ್ನೋದನ್ನ ಆ ಧೀರ ವ್ಯಕ್ತಿತ್ವವನ್ನ ನೀವು ಬರಿಬೇಕು. ಅದರ ಜೊತೆಯಲ್ಲಿ ತಿರುಚನಾಪಳ್ಳಿಯಲ್ಲಿ ಆದಂತಹ ಜಟ್ಟಿಯ ಜೊತೆಯಲ್ಲಿ ಇದ್ದಂತಹ ನಡೆದಂತಹ ಯುದ್ಧ, ಆ ಯುದ್ಧದಲ್ಲಿ ಹೇಗೆ ಆ ಕತ್ತಿಯ ವಿಜಯ ನರಸಿಂಹ ಅನ್ನುವಂತಹ ಕತ್ತಿಯ ಜಳಪಿನಿಂದ ತಲೆಯನ್ನ ಜಟ್ಟಿಯ ತಲೆಯನ್ನ ಆತ ಕತ್ತರಿಸ್ತಾನೆ ಅನ್ನೋದನ್ನೆಲ್ಲವನ್ನು ಕೂಡ ನೀವು ಬರಿಬೇಕಾಗುತ್ತೆ. ಮಹಾಮಾತೃಶ್ರೀ ತಿಮ್ಮಾಜಮ್ಮಣಿಯ ನೋವು ತೊಳಲಾಟ ನಾಟಕದಲ್ಲಿ ಹೇಗೆ ಅಭಿವ್ಯಕ್ತಿಗೊಂಡಿದೆ, ಈ ನಾಟಕದ ಉದ್ದಕ್ಕೂ ಕೂಡ ಮಹಾಮಾತೃಶ್ರೀ ತಿಮ್ಮಾಜಮ್ಮಣಿಯ ಪಾತ್ರ ಬಹಳ ಮುಖ್ಯವಾಗಿ ನಮಗಿಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾಕೆಂತಂದ್ರೆ ಏನೂ ಮಾಡಲಾಗದೇ ಇರುವಂತಹ ಒಂದು ಸ್ಥಿತಿಯಲ್ಲಿ ಇದ್ಕೊಂಡ್ರೂ ಕೂಡ ತನ್ನಿಂದಲೇ ಅಂತಂದ್ರೆ ಮಹಾಮಾತೃಶ್ರೀಗೆ ಅನಿಸ್ತಾ ಇರುತ್ತೆ, ಅಯ್ಯೋ ನನ್ನ ಮಗನಾದಂತಹ ಇಮ್ಮಡಿ ರಾಜ ಒಡೆಯರು ರಾಜ ಕೈಂಕರ್ಯವನ್ನ ಸರಿಯಾದಂತಹ ನಿಟ್ಟಿನಲ್ಲಿ ಕೈಗೊಳ್ತಾ ಇಲ್ಲ, ವಿಗಡ ವಿಕ್ರಮರಾಯನ ಒಂದು ಸಂಚಿಗೆ ಅವನು ಕೂಡ ಒಳಗಾಗ್ತಾ ಇದ್ದಾನೆ, ಅಥವಾ ಸ್ತ್ರೀ ಲೋಲೂಪನಾಗಿ ಇದ್ದಾನೆ ಅಂತ ಹೇಳಿ. ಆದರೆ ಯಾವಾಗ ಇಮ್ಮಡಿ ರಾಜ ಒಡೆಯರಿಗೆ ಜ್ಞಾನೋದಯ ಅನ್ನೋದು ಆಗುತ್ತೋ, ನನಗೆ ಪುನರ್ಜನ್ಮ ಆಯಿತು ಅಂತ ಹೇಳಿ ಅವರು ಹೇಳುವಂತಹ ಒಂದು ಸಂದರ್ಭ. ಅದರಿಂದ ಆ ಒಂದು ಉತ್ಸಾಹದಲ್ಲಿ ಇರಬೇಕಾದ್ರೆ ಅಪ್ಪ ಇನ್ನಾದರೂ ಕೂಡ ಒಂದು ಈ ಇಮ್ಮಡಿ ರಾಜ ಒಡೆಯರು ಇಡೀ ರಾಜ್ಯದ ಅಧಿಕಾರವನ್ನ ವಹಿಸ್ಕೊಂಡು ವಿಕ್ರಮರಾಯನ ರಾಜದ್ರೋಹಿಯನ್ನ ನಾಶ ಮಾಡ್ಬೋದು ಅಂತ ಹೇಳಿ ತುಂಬ ಸಂತೋಷದಲ್ಲಿ ಇರಬೇಕಾದ್ರೆ ಒಂದು ಆಘಾತ ಆಗುತ್ತೆ. ಒತ್ತಡಕ್ಕೆ ಒಳಗಾದಂತಹ ಇಮ್ಮಡಿ ರಾಯ ಕುಸಿದು ಬೀಳುವಂತಹ ಸಂದರ್ಭ, ವಿಪರೀತ ಜ್ವರ ಆಗುವಂತಹ ಸಂದರ್ಭ. ಆಸ್ಥಾನದ ಪಂಡಿತನೇ ಆಗಿರುವಂತಹ ಬೊಮ್ಮರಸನೇ ಅವನು ಔಷಧಿಯನ್ನ ಕೊಡಬೇಕಾದ್ರೆ ಗುಣಮುಖನಾಗ್ತಾನೆ ನನ್ನ ಮಗ ಅಂತ ಹೇಳಿ ಅನ್ಕೋತಾರೆ. ಆದರೆ ತಾನೇ ವಿಷವನ್ನ ಉಣಿಸಿದೆ, ಔಷಧಿ ಅಂತ ಹೇಳಿ ತಾನೇ ವಿಷವನ್ನ ಉಣಿಸಿದೆ ಅಂತ ಅಂದಾಗ ಯಾವ ತಾಯಿಗೂ ಕೂಡ ಎಷ್ಟು ಆಘಾತ ಆಗಿರ್ಬೋದು, ಆ ರೀತಿಯ ಆಘಾತವನ್ನ ಆಕೆ ಅನುಭವಿಸ್ತಾಳೆ. ಆದರೆ ಬೊಮ್ಮರಸನ ಒಂದು ಸಂಚನ್ನ, ಒಂದು ಮೋಸವನ್ನ, ಒಂದು ಕಪಟವನ್ನ ಅವಳು ಕಂಡು ಹಿಡಿತಾಳೆ. ಅದಾದ ನಂತರ ವಿಕ್ರಮರಾಯನ ಬಗ್ಗೆ ಅವಳು ಸೇಡನ್ನ ತೀರಿಸ್ಕೊಳ್ಳುವಂಥದ್ದು, ಚಿತ್ರಪಟವನ್ನ ಮಾಡಿಸೋದ್ರ ಮೂಲಕ, ಚಂದವ್ಯ ಮತ್ತು ರುದ್ರವ್ಯ ಜೊತೆಯಲ್ಲಿ ಚಿತ್ರಪಟವನ್ನ ಮಾಡಿಸೋದ್ರ ಮೂಲಕ ಅವನನ್ನ ಯಾವಾಗ್ಲೂ ಕೂಡ ನೋಡ್ತಾ ಇದ್ರೆ ಆ ಸೇಡು ಇನ್ನೂ ಕೂಡ ಮಾಸಲ್ಲ ಅಂತ ಹೇಳಿ ಆ ವಿಕ್ರಮರಾಯನನ್ನ ಕೊಲ್ಲುವಂತಹ ಇದನ್ನ ಅವಳು ಕೊಲ್ಲುವಂತಹ ನಿಟ್ಟಿನಲ್ಲಿ, ಅಂತಂದ್ರೆ ಅಂತಹ ದ್ರೋಹಿ ಇರಬಾರ್ದು ಈ ಸಂಸ್ಥಾನದಲ್ಲಿ, ಮೈಸೂರು ಸಂಸ್ಥಾನದಲ್ಲಿ ಅಂತಹ ದ್ರೋಹಿ ಇರಬಾರ್ದು ಅಂತ ಹೇಳಿ ಕಂಠೀರವ ನರಸರಾಜ ಒಡೆಯರ ಹತ್ರ ಹೋಗುವಂತಹ ಒಂದು ಸಂದರ್ಭ ಆಗಲಿ, ಚೆನ್ನಾರಂಗರಿಗೆ ಅವಳ ಆದೇಶವನ್ನ ನೀಡೋದೇ ಆಗ್ಲಿ, ಅಥವಾ ರುದ್ರವೇಗೆ ಆದೇಶವನ್ನ ನೀಡೋದಾಗ್ಲಿ, ಹೀಗೆ ಸಾಹಸಿಯಾದಂತಹ ಒಬ್ಬ ಹೆಣ್ಣುಮಗಳ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಕೊನೆಯದಾಗಿ ಆಕೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಅಥವಾ ಎಲ್ಲವನ್ನೂ ಕೂಡ ಕಂಠೀರವ ನರಸರಾಜ ಒಡೆಯರಿಗೆ ಬಿಟ್ಟು ಆಕೆ ಕಾಶಿ ಯಾತ್ರೆಗೆ ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟು ಬಹಳ
ಅದ್ಭುತವಾದಂತಹ ಒಂದು ಸ್ತ್ರೀ ಪಾತ್ರ ಇಲ್ಲಿ ಅಂತಂದ್ರೆ ತಾಯಿಯಾದಂತಹ ರಾಣಿ ಮಹಾಮಾತೃಶ್ರೀಯಾದಂತಹ ತಿಮ್ಮಾಜಮ್ಮಣ್ಣಿ. ಅವಳ ಅರಮನೆಯಲ್ಲಿ ಇದ್ರೂ ಕೂಡ ಇವರೆಲ್ಲರೂ ಕೂಡ ಈ ರೀತಿ ಸ್ತ್ರೀ ಲೋಲಪರಾದ್ರು ಅಥವಾ ಅಧಿಕಾರವಾದ ಒಂದು ದಾಹದಲ್ಲಿ ಯಾರೇ ಏನೇ ಮಾಡ್ತಾ ಇದ್ರು ಕೂಡ ಮಾತನಾಡುವಂತಹ ಒಂದು ಶಕ್ತಿ ಅನ್ನೋದು ಇರಲಿಲ್ಲ. ಆದರೆ ಯಾವಾಗ ಇಮ್ಮಡಿ ರಾಯನ ಕೊಲೆ ಆಗುತ್ತೋ, ತನ್ನ ಮಗ ಇಮ್ಮಡಿ ರಾಯನ ಕೊಲೆ ಆಗೋಗುತ್ತೋ, ಅಲ್ಲಿಂದ ಆಕೆ ಹೆಚ್ಚು ಚುರುಕಾಗೋದನ್ನ ನಾವು ನೋಡ್ತೀವಿ. ಆ ರಾಜ್ಯದ್ರೋಹಿಯನ್ನ ಇಲ್ಲವಾಗಿಸ್ಬೇಕು ಅನ್ನೋದರ ಕಡೆಗೆ ಮನಸ್ಸು ಮಾಡೋದನ್ನು ಕೂಡ ನಾವು ನೋಡ್ತೀವಿ. ಇನ್ನು 3ರ ಸಂದರ್ಭ ಸ್ವಾರಸ್ಯವನ್ನ ವಿವರಿಸಿ ಅಂತ ಹೇಳಿ ಕೊಡ್ತಾರೆ. ಅದಕ್ಕೆ ನಿಮಗೆ 12 ಅಂಕಗಳು. ನಾವಾರು ಎಂಬುದನ್ನು ಈಗ ಅರಿವುಗೊಂಡೆಯ ವಿಕ್ರಮರಾಜಯ್ಯ ಅಂತ ಹೇಳಿ ಪ್ರಶ್ನೆ. ಇದು ಯಾವಾಗ ಇಮ್ಮಡಿ ರಾಜ ಒಡೆಯರಿಗೆ ನೀವು ಬರಿಬೇಕಾಗಿರೋದೇನು ಅಂತಂದ್ರೆ ಪ್ರಸ್ತುತ ವಾಕ್ಯ ಸಾಲನ್ನ ಸಂಸ ಅವರು ಬರೆದಿರುವಂತಹ ವಿಗಡ ವಿಕ್ರಮರಾಯ ಎಂಬ ನಾಟಕದಿಂದ ಆರಿಸಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಮೊದಲು ಆಯ್ಕೆಯನ್ನ ನೀವು ಬರಿಬೇಕು. ಅಂದ್ರೆ ಈ ಪ್ರಸ್ತುತ ವಾಕ್ಯ ಸಾಲನ್ನ ಸಂಸಾರವರು ಬರೆದಿರುವಂತಹ ವಿಗಡ ವಿಕ್ರಮರಾಯ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನ ಆಯ್ಕೆಯನ್ನ ಬರಿತೀರಿ. ಸಂದರ್ಭ ಏನು ಅಂತಂದ್ರೆ ಸಂದರ್ಭ ಇಮ್ಮಡಿ ರಾಜ ಒಡೆಯರು ವಿಕ್ರಮರಾಯನಿಗೆ ಹೇಳುವಂತಹ, ದಳವಾಯಿ ವಿಕ್ರಮರಾಯರಿಗೆ ಹೇಳುವಂತಹ ಸಂದರ್ಭ. ಅದರ ವಿವರಣೆಯನ್ನ ಬರಿತೀರಿ. ಯಾವಾಗ ಅಂತಂದ್ರೆ ಇಮ್ಮಡಿ ರಾಜ ಒಡೆಯರಿಗೆ ಲೆಕ್ಕ ಪರಿಶೋಧಕರಿಂದ ಗೊತ್ತಾಗೋಗುತ್ತೆ ಇವನು ಕಳ್ಳ ಲೆಕ್ಕವನ್ನ ಮಾಡ್ತಾ ಇದ್ದಾನೆ, ಅದರಿಂದ ವಂಚನೆಯನ್ನ ಮಾಡ್ತಾ ಇದ್ದಾನೆ, ರಾಜದ್ರೋಹವನ್ನ ಮಾಡ್ತಾ ಇದ್ದಾನೆ, ಬೊಕ್ಕಸವನ್ನ ಬರಿದು ಮಾಡ್ತಾ ಇದ್ದಾನೆ ವಿಕ್ರಮರಾಯ ಅಂತ ಹೇಳಿ ಗೊತ್ತಾಗುತ್ತೆ. ಅದರಿಂದ ನೇರವಾಗಿ ವಿಕ್ರಮರಾಯನ ಹತ್ರ ಭೇಟಿಯಾಗುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅವನ ವರ್ತನೆ ವಿಕ್ರಮರಾಯನ ವರ್ತನೆಯನ್ನ ನೋಡಿ ಅಲ್ಲಿದ್ದಂತಹ ವಂದಿಮಾಗದರು ತಾನು ಯಾರು ಅನ್ನೋದನ್ನ, ಅಂದ್ರೆ ಇಮ್ಮಡಿ ರಾಜ ಒಡೆಯರು ಎಂಥವ್ರು ಅನ್ನೋದನ್ನ ಹೇಳುವಂತಹ ಸಂದರ್ಭ. ಆಗ ಇಮ್ಮಡಿ ರಾಜ ಒಡೆಯರಿಗೆ ಎದ್ದು ಅವನ ಮಂಚದಿಂದ ಎದ್ದು ಕ್ಷಮೆ ಆಯ್ತು, ಕ್ಷಮೆ ಇರ್ಲಿ, ತಪ್ಪಾಗೋಯ್ತು ಅಂತ ಹೇಳಿ ಹೇಳುವಂತಹ ಸಂದರ್ಭದಲ್ಲಿ ಇಮ್ಮಡಿ ರಾಜ ಒಡೆಯರು ಈ ಮಾತನ್ನ ಹೇಳ್ತಾರೆ. ಇದನ್ನ ನೀವು ಅದರ ಸಂದರ್ಭ ಸ್ವಾರಸ್ಯವನ್ನ ನೀವು ಬರಿಬೇಕಾಗುತ್ತೆ. ಬರೆದ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ನಮ್ಮ ವಿಕ್ರಮರಾಯನಲ ನರಕದ ವಿಕ್ರಮರಾಯ ಅಂತ ಹೇಳೋದು ಅದು ಯುವಕ ಪೌರ ಅಲ್ಲಿದ್ದಂತಹ ಜನರಿಗೂ ಮತ್ತು ನಿರೀಶ ಅಲ್ಲಿದ್ದಂಥವ್ರೆಲ್ಲರಿಗೂ ಕೂಡ ಹೇಳುವಂತಹ ಸಂದರ್ಭ. ಅಂದ್ರೆ ನಿರೀಶ ಮತ್ತು ಸಕ್ಕ ಇಬ್ರು ಕೂಡ ಯಾವಾಗ ಕಂಠೀರವ ನರಸರಾಜ, ಇದನ್ನು ಕೂಡ ನೀವು ಹಾಗೆ ಬರಿಬೇಕು. ಪ್ರಸ್ತುತ ವಾಕ್ಯ ಸಾಲನ್ನ ಸಂಸ ಅವರು ಬರೆದಿರುವಂತಹ ವಿಗಡ ವಿಕ್ರಮರಾಯ ಎಂಬ ನಾಟಕ ಭಾಗದಿಂದ ಆರಿಸಲಾಗಿದೆ. ಆಯ್ಕೆಯನ್ನ ನೀವು ಬರೀಲೇಬೇಕು. ಸಂದರ್ಭ ಯಾವ ಸಂದರ್ಭ ಅಂತಂದ್ರೆ ಯುವಕ ಪೌರ ಅಲ್ಲಿರುವಂತಹ ನಿರೀಶನನ್ನ ಒಳಗೊಂಡು ಅಲ್ಲಿರುವಂತಹ ಜನರಿಗೆ ಹೇಳುವಂಥದ್ದು ಅಂತ. ಯಾವ ಸಂದರ್ಭದಲ್ಲಿ ಅಂತಂದ್ರೆ ಕಂಠೀರವ ನರಸರಾಜ ಒಡೆಯರನ್ನ ನೀವು ಅಧಿಕಾರ ಸ್ಥಾನವನ್ನ ವಹಿಸ್ಕೋಬೇಕು ಅಂತ ಹೇಳಿ ಕರೆಸಿದಂತಹ ಸಂದರ್ಭ ಶ್ರೀರಂಗ ಪಟ್ಟಣ. ಆ ಪಟ್ಟಣದಲ್ಲಿ ನಿರೀಶ ಮತ್ತು ಸಕ್ಕ ಇವರಿಬ್ರು ಕೂಡ ವೇಷವನ್ನ ಮರೆಸ್ಕೊಂಡು ಅಲ್ಲಿ ಪ್ರಜೆಗಳ ಬಗ್ಗೆ, ಅಂದ್ರೆ ಪ್ರಜೆಗಳಿಗೆ ತನ್ನ ಅರಸರ ಬಗ್ಗೆ ಯಾವ ರೀತಿಯ ನಂಬಿಕೆ ಇದೆ, ಪ್ರೀತಿ ಇದೆ, ಗೌರವ ಇದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಬಂದಂತಹ ಸಂದರ್ಭದಲ್ಲಿ ವಾಗ್ವಾದಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಆಗ ವಿಕ್ರಮರಾಯನ ಬಗ್ಗೆ ಎಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದು ಈ ಸಾಲಿನಲ್ಲಿ ಇರೋದು. ಅಲ್ಲಿದ್ದಂಥವ್ರು ಅವನು ಎಷ್ಟು ಕ್ರೌರ್ಯವನ್ನ ಮಾಡ್ತಾ ಇದ್ದಾನೆ, ಎಷ್ಟು ರಾಕ್ಷಸನ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ, ರಾಜನಿಗಿಂತ ಇಡೀ ರಾಜ್ಯದ ಒಂದು ಸಂಸ್ಥಾನವನ್ನ ತನ್ನ ಹಿಡಿತದಲ್ಲಿ ಅವನು ಇಟ್ಕೊಂಡಿದ್ದಾನೆ, ಎಂತಹ ಅಧಿಕಾರದ ಲಾಲಸೆ ಇದೆ, ಅವನು ನರಕದ ವಿಕ್ರಮರಾಯ ಅಂತ ಹೇಳುವಂಥದ್ದನ್ನ ನಾವು ನೋಡ್ಬೋದು. ಸಂದರ್ಭದ ವಿಶೇಷತೆಯನ್ನ ಬರಿಬೇಕು. ಅವನು ಎಂತಹ ಕ್ರೌರ್ಯವನ್ನ ನಡೆಸ್ತಾ ಇದ್ದ. ಹಾಗಾದ್ರೆ ಆ ವಿಕ್ರಮರಾಯ, ದಳವಾಯಿಯಾದಂತಹ ವಿಕ್ರಮರಾಯ ಅನ್ನೋದನ್ನ ನೀವು ಬರಿತೀರಿ. ನಿಮಗೆ 4 ಅಂಕ ಸಿಗುತ್ತೆ. ನಿನ್ನ ಮದ್ದಿನ ಗುಣವು ತೀರಿದ ಬಳಿಕ ಅವರು ಎಚ್ಚರಗೊಂಡು ಏಳುವರಷ್ಟೇ. ಇದನ್ನು ಕೂಡ ನೀವು ಆಯ್ಕೆಯನ್ನ ಬರಿತೀರಿ. ಪ್ರಸ್ತುತ ವಾಕ್ಯ ಸಾಲನ್ನ ಸಂಸ ಅವರು ಬರೆದಿರುವಂತಹ ವಿಗಡ ವಿಕ್ರಮರಾಯ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನ ಬರಿತೀರಿ. ನಿಮಗೇನು ವಿಶೇಷವಾಗಿ ಏನಾದರೂ ಬರಿಬೇಕು ಅಂತಂದ್ರೂ ಕೂಡ ನೀವು ಬರಿಬೋದು. ಅಂತಹ
ಇದನ್ನ ಐತಿಹಾಸಿಕ ನಾಟಕವನ್ನ ಬರೆದು ಪ್ರಸಿದ್ಧರಾಗಿರುವಂತಹ ಸಂಸ ಅವರು ಬರೆದಿರುವಂತಹ ವಿಗಡ ವಿಕ್ರಮರಾಯ ಎಂಬ ನಾಟಕದಿಂದ ಪ್ರಸ್ತುತ ವಾಕ್ಯ ಸಾಲನ್ನ ಆರಿಸಿಕೊಳ್ಳಲಾಗಿದೆ. ಹಿಂಗೆ ವಿಶೇಷವಾಗಿ ಆದರೂ ಕೂಡ ನೀವು ಬರಿಬೋದು. ಐತಿಹಾಸಿಕ ನಾಟಕಗಳನ್ನ ಬರೆದು ಗುರುತಿಸಿಕೊಂಡಿರುವಂತಹ ಸಂಸ ಅವರು ಬರೆದಿರುವಂತಹ ವಿಗಡ ವಿಕ್ರಮರಾಯ ಎಂಬ ನಾಟಕದಿಂದ ಪ್ರಸ್ತುತ ವಾಕ್ಯ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಹೀಗೆ ನೀವು ಬರಿಬೋದು. ಅದಾದ್ಮೇಲೆ ಯಾವ ಸಂದರ್ಭ, ಯಾರು ಇದನ್ನ ಹೇಳೋದು ಅಂತಂದ್ರೆ ವಿಕ್ರಮರಾಯ ಬೊಮ್ಮರಸನ ಪಂಡಿತನಿಗೆ ಹೇಳೋದು. ಆ ಸಂದರ್ಭದ ವಿವರಣೆ ನೀವು ಬರಿಬೇಕು. ವಿಕ್ರಮರಾಯನ ಹತ್ರ ಬಂದಂತಹ ಇಮ್ಮಡಿ ರಾಜ ಒಡೆಯರು ಅವನನ್ನ ಮರಣದಂಡನೆಗೆ ಗುರಿಪಡಿಸ್ತೀನಿ, ಸರಿಯಾದಂತಹ ಲೆಕ್ಕವನ್ನ ನೀನು ತೋರ್ಪಡಿಸದೇ ಇದ್ದರೆ ಅಂತ ಹೇಳಿ ಹೇಳಿದಂತಹ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಇಮ್ಮಡಿ ರಾಜ ಒಡೆಯರನ್ನ ಕೊನೆ ಮುಗಿಸ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಂತಹ ವಿಕ್ರಮರಾಯ ಆ ಸಂದರ್ಭದಲ್ಲಿ ಇಮ್ಮಡಿ ರಾಜ ಒಡೆಯರಿಗೆ ಹುಷಾರಿಲ್ಲದೆ ಅವರು ಪ್ರಜ್ಞೆಯನ್ನ ತಪ್ಪುವಂತಹ ಒಂದು ಸಂದರ್ಭ, ಹಾಸ್ಯಗೀಡಿದ್ದಿರ್ತಾರೆ, ಜ್ವರ ಬಂದಿರುತ್ತೆ. ಆ ಜ್ವರ ಬಂದಿರೋದ್ರಿಂದ ಔಷಧಿಯನ್ನ ಕೊಡಕ್ಕೆ ಅಂತ ಹೇಳಿ ಬೊಮ್ಮರಸ ಪಂಡಿತ ಹೋಗ್ತಾ ಇರ್ತಾನೆ. ಆತನನ್ನ ಕರೆದು ಬೊಮ್ಮರಸ ಪಂಡಿತನನ್ನ ನೋಡು, ನೀನು ಈ ರೀತಿ ಮದ್ದನ್ನ ಕೊಟ್ರೆ ಅವರು ಮತ್ತೆ ಎಚ್ಚೆತ್ತುಕೊಂಡು ಅವ್ರು ಮತ್ತೆ ಸಭೆಯನ್ನ ಕರೀತಾರೆ. ಸಭೆಯನ್ನ ಕರೆದು ನಮ್ಮಿಬ್ಬರಿಗೂ ಕೂಡ ಮರಣದಂಡನೆ ಶಿಕ್ಷೆಯನ್ನ ಕೊಡ್ತಾರೆ ಅನ್ನೋಂಥದ್ದನ್ನ ಹೇಳಿ ಅವನನ್ನ ಪ್ರಲೋಭಿಸುವಂತ ಅಂದ್ರೆ ಪ್ರಚೋದಿಸುವಂತಹ ಒಂದು ಕಾರ್ಯವನ್ನ ಇಲ್ಲಿ ವಿಗಡ ವಿಕ್ರಮರಾಯ ಅಥವಾ ದಳವಾಯಿ ವಿಕ್ರಮರಾಯ ಪಂಡಿತನಿಗೆ, ಬೊಮ್ಮರಸ ಪಂಡಿತನಿಗೆ ಮಾಡ್ತಾನೆ. ಆದ್ರೆ ಬೊಮ್ಮರಸ ಪಂಡಿತನಿಗೆ ಅಂತಹ ಕೆಟ್ಟ ಬುದ್ಧಿ ಏನೂ ಕೂಡ ಇರಲ್ಲ. ಆದ್ರೆ ವಂಚನೆಯನ್ನ ಮಾಡಿರ್ತಾನೆ. ಚಾಮರಾಜ ಒಡೆಯರ ಕಾಲದಿಂದಲೂ ಕೂಡ ಇದ್ದಂತಹ ಬೊಮ್ಮರಸ ಪಂಡಿತ, ಆಸ್ಥಾನದ ಪಂಡಿತನಾದಂತಹ ಬೊಮ್ಮರಸ ಪಂಡಿತ ಚಾಮರಾಜ ಒಡೆಯರ ಕಾಲದಿಂದಲೂ ಕೂಡ ವಿಕ್ರಮರಾಯನ ಜೊತೆ ಸೇರಿ ವಂಚನೆಯನ್ನ ಮಾಡಿರ್ತಾರೆ. ಆ ವಂಚನೆಯ ಒಟ್ಟು ಇದನ್ನ ಹಣವನ್ನ ನೆನಪಿಸಿ ಇಷ್ಟು ಲಕ್ಷ ವರಹವನ್ನ ನೀನು ವಂಚನೆಯಾಗಿ ಮಾಡಿದೀಯಾ, ಅದೇನಾದ್ರೂ ಈಗ ಗೊತ್ತಾಗ್ಬಿಟ್ರೆ ನನ್ನ ಜೊತೆಯಲ್ಲಿ ನೀನು ಕೂಡ ಮರಣದಂಡನೆಗೆ ಗುರಿಯಾಗ್ತೀಯಾ ಅಂತ ಹೇಳಿ ಹೆದರಿಸಿ ಆತನ ಮೂಲಕ ವಿಷವನ್ನ ಉಣಿಸುವಂತಹ ಸಂದರ್ಭದಲ್ಲಿ ಅಯ್ಯೋ ಹಾಗಾದ್ರೆ ನಾನು ಏನ್ ಮಾಡ್ಲಿ, ಅವರಿಗೆ ಮತ್ತೆ ಹೇಳಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಔಷಧಿಯನ್ನ ಕೊಟ್ಟುಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಆಗ ಅವ್ರು ಹೇಳೋದು, ನಿನ್ನ ಮದ್ದಿನ ಗುಣ ಎಲ್ಲವೂ ಕೂಡ ತೀರಿದ ಬಳಿಕ ಮತ್ತೆ ಅವರು ಎಚ್ಚರಗೊಂಡು ಏಳುವರು. ಅದಾದ್ಮೇಲೆ ಎದ್ದಾದ ತಕ್ಷಣ ಸಭೆಯನ್ನ ಕರೆದು ನಿನ್ನನ್ನು ಮತ್ತು ನನ್ನನ್ನು ಇಬ್ರು ಕೂಡ ಮರಣದಂಡನೆಗೆ ಗುರಿಪಡಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅಂದ್ರೆ ಎಂತಹ ಕುಹಕ ಬುದ್ಧಿ ಇರೋನು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅಂತಹ ವಿಶೇಷತೆಯನ್ನ ನೀವು ಬರಿಬೇಕು. ಬರೆದಿರುವುದು ವಂಶಕ್ಕೆ ಯಜಮಾನರಾಗಿರುವಂತಹ ಅಪ್ಪಾಜಿ ಅವರಿಗಲ್ಲ, ನನಗೆ ಅಂತ ಹೇಳಿ ಹೇಳುವಂತ ಸಂದರ್ಭ ಇಲ್ಲಿ ರಣಧೀರ ನಿರೀಶನಿಗೆ ಹೇಳೋದು. ತುಂಗರಾಯನ ಮೂಲಕ ಪತ್ರವನ್ನ ತಂದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಇಮ್ಮಡಿ ರಾಜ ಒಡೆಯರು ಸ್ವರ್ಗಸ್ಥರಾಗಿರಲ್ಲ. ಅದಕ್ಕಿಂತ ಮುಂಚೆನೆ ಈ ದಳವಾಯಿ ವಿಕ್ರಮರಾಯ ಸಂಚನ್ನ ಹೂಡಿ ತುಂಗರಾಯನ ಮೂಲಕ ಪತ್ರವನ್ನ ಕಳಿಸಿ ಆ ಪತ್ರದಲ್ಲಿ ಏನಂತ ಇರುತ್ತೆ ಅಂತಂದ್ರೆ, ಕಂಠೀರವನ ಅರಸರಾಜ ಒಡೆಯ ಅಧಿಕಾರವನ್ನ ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ಪತ್ರವನ್ನ ಕಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಇದನ್ನ ರಣಧೀರ ಕಂಠೀರವನ ಅರಸರಾಜ ಆ ಪತ್ರವನ್ನ ನಿರೀಶ ಈಸ್ಕೊಳ್ಳೋಕೆ ಅಪ್ಪಾಜಿಯವರಿಗೆ ಕೊಡ್ತೀನಿ ಅಂತ ಹೇಳಿ ಈಸ್ಕೊಳ್ಳೋಕೆ ಬಂದಾಗ ಆ ಪತ್ರವನ್ನ ಬರ್ದಿರೋದು ನನಗೆ ಅಂತ ಹೇಳಿ ರಣಧೀರ ಹೇಳ್ತಾನೆ. ನಮ್ಮ ಮಹಾರಾಜರನ್ನ ಈಗಲೇ ನಾವು ಬಿಡಿಸಿಕೊಳ್ಳಬೇಕು. ಅಲ್ಲಿದ್ದಂತಹ ಯುವಕ ಪೌರ, ಅಲ್ಲಿದ್ದಂತಹ ಪ್ರಜೆಗಳನ್ನ ಕುರಿತು ಹೇಳೋದು. ಆಯ್ಕೆಯನ್ನ ನೀವು ಬರೀತೀರಿ. ಎಲ್ಲವೂ ಕೂಡ ಒಂದೇ. ಏನು ಅಂತಂದ್ರೆ ಐತಿಹಾಸಿಕ ನಾಟಕವನ್ನ ಬರೆದು ಪ್ರಸಿದ್ಧವಾಗಿರುವಂತಹ ಸಂಸ ಅವರು ಬರೆದಿರುವ ವಿಗಡ ವಿಕ್ರಮರಾಯ ಎಂಬ ನಾಟಕದಿಂದ ಪ್ರಸ್ತುತ ವಾಕ್ಯ ಸಾಲನ್ನ ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನ ಬರಿತೀರಿ. ಅದಾದ ನಂತರ ನೀವು ಯಾವ ಸಂದರ್ಭದಲ್ಲಿ ಅನ್ನೋದನ್ನ ಹೇಳ್ತೀರಿ. ನಮ್ಮ ಮಹಾರಾಜರನ್ನ ಈಗಲೇ ನಾವು ಬಿಡಿಸಿಕೊಳ್ಳಬೇಕು ಅಂತ. ಕಂಠೀರವನ ಅರಸರಾಜ ಒಡೆಯರು ಇವನಿಂದ ಬಂದಿಯಾಗಿದ್ದಾರೆ ಅನ್ನುವಂತಹ ಸುದ್ದಿ ತಿಳಿದಂತಹ ಅಲ್ಲಿದ್ದಂತಹ ಪ್ರಜೆಗಳು, ಯುವಕ ಪೌರ ಎಲ್ಲರೂ ಕೂಡ ಸೇರಿ ನಾವು ಈಗಲೇ ನಮ್ಮ ಮಹಾರಾಜರನ್ನ ಬಿಡಿಸಿಕೊಳ್ಳಬೇಕು ಅಂತ ಹೇಳಿ ಹೇಳುವಂತಹ ಸಂದರ್ಭದ ವಿಶೇಷತೆಯನ್ನು, ಅಂದ್ರೆ ಪ್ರಜೆಗಳಿಗೆ ಆ ರಾಜನ ಮೇಲೆ ಇದ್ದಂತಹ ಗೌರವ ಪ್ರೀತಿ ಎಂಥದ್ದು ಅನ್ನುವಂತಹ ವಿಶೇಷತೆಯನ್ನ ನೀವು ಬರಿಬೇಕಾಗುತ್ತೆ. ನೋಡಿ, ಹಿಂಗೆ ಸಂದರ್ಭ ನಿಮಗೆ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಬರೀ ಆಯ್ಕೆಯನ್ನ ಮಾಡ್ಕೋತೀರಿ. ಬರೀ 3 ಸಂದರ್ಭವನ್ನ ಮಾತ್ರ ನೀವು ಬರಿತೀರಿ.
ಎಲ್ಲವನ್ನೂ ಕೂಡ ಬರೆಯಲ್ಲ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಸಂಸ ಅವರ ನಿಜವಾದಂತಹ ನಾಮಧೇಯ ಅಥವಾ ನಿಜ ನಾಮಧೇಯ ಏನು ಅಂತ ಹೇಳಿ ಕೇಳ್ತಾರೆ. ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅನ್ನೋದನ್ನ ಬರಿಬೇಕು. ಇಲ್ಲಿ ಆಪ್ಷನ್ಸ್ ಯಾವುದೂ ಕೂಡ ಇರಲ್ಲ, ಆಯ್ಕೆಗಳು ಇರಲ್ಲ. 8 ಪ್ರಶ್ನೆಗಳಿರುತ್ತೆ. 8 ಪ್ರಶ್ನೆಗೂ ಕೂಡ ನೀವು ಉತ್ತರವನ್ನ ಬರಿಬೇಕು. ಮೈಸೂರು ಸಂಸ್ಥಾನದ ರಾಜಧಾನಿ ಯಾವುದು ಅಂತಂದ್ರೆ ಶ್ರೀರಂಗಪಟ್ಟಣ. ತಿರುಚನಾಪಳ್ಳಿಯ ಜಟ್ಟಿಯನ್ನ ಕೊಂದವರು ಯಾರು ಅಂತಂದ್ರೆ ಕಂಠೀರವ ನರಸರಾಜ ಒಡೆಯರು. ವಿಗಡ ವಿಕ್ರಮರಾಯ ನಾಟಕ ಯಾವ ಪ್ರಕಾರಕ್ಕೆ ಸೇರಿದೆ ಅಂತಂದ್ರೆ ಅದು ಐತಿಹಾಸಿಕ ಪ್ರಕಾರಕ್ಕೆ ಸೇರಿದೆ. ವಿಕ್ರಮರಾಯನನ್ನ ಕೊಂದಂತಹ ನಿಷ್ಠಾವಂತ ಸೇವಕ ಯಾರು ಅಂತಂದ್ರೆ ಚೆನ್ನ ಮತ್ತು ರಂಗ ಇಬ್ರು ಕೂಡ ಹೋಗ್ತಾರೆ. ಆದ್ರೆ ನೀನು ಕೆಳಗೋ ಮೇಲೋ ಅಂತ ಹೇಳಿ ಚೆನ್ನ ಕೇಳಿ ರುಂಡವನ್ನ ಕತ್ತರಿಸಿದ್ದು ಚೆನ್ನನೇ. ಅದರಿಂದ ನಿಷ್ಠಾವಂತ ಸೇವಕ ಅಂತಂದ್ರೆ ಚೆನ್ನ. ಕರ್ಣಿಕ ಅಂತ ಹೇಳಿ ಯಾರನ್ನ ಕರೀಲಾಗುತ್ತೆ? ಲೆಕ್ಕಪತ್ರ ಪರಿಶೋಧಕರನ್ನ ಕರೀತಾರೆ. ಸಂಸರ ನಿಜವಾದಂತಹ ಹೆಸರು AN ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅಂತ ಹೇಳಿ ಅವರ ನಿಜವಾದಂತಹ ಹೆಸರು. ರಣಧೀರ ಕಂಠೀರವ ಬಳಸ್ತಾ ಇದ್ದಂತಹ ಕತ್ತಿಯ ಹೆಸರು ವಿಜಯ ನಾರಸಿಂಹ ಅನ್ನುವಂತಹ ಕತ್ತಿಯ ಹೆಸರು. ನೇರವಾದಂತಹ ಪ್ರಶ್ನೆ, ಒಂದು ವಾಕ್ಯದು ನೇರವಾದಂತಹ ಉತ್ತರವನ್ನ ನೀವು ಇದರಲ್ಲಿ ಬರೀತೀರಿ. ಹಾಗೆ ಈಗ ಕಾದಂಬರಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ 40 ಅಂಕಗಳು ಇರುತ್ತೆ. ವಿಗಡ ವಿಕ್ರಮರಾಯ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ 40 ಅಂಕ, ಹಾಗೆ ಕಾದಂಬರಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ 40 ಅಂಕ. ಕಾದಂಬರಿ ನಿಮಗೆ ಇಟ್ಟಿರೋದು 3 ದಾರಿಗಳು ಅನ್ನುವಂತಹ ಕಾದಂಬರಿ. ನೀವೆಲ್ಲರೂ ಕೂಡ ಓದಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೀನಿ. 40 ಅಂಕದ ಪ್ರಶ್ನೆ. ನೋಡಿ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ ಅಂತಂದ್ರೆ, ಇದರಲ್ಲೂ ಕೂಡ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ 10 ಅಂಕದ ಪ್ರಶ್ನೆ ಇರುತ್ತೆ. ಪ್ರಶ್ನೆ ಹೀಗಿದೆ: ವಿಶ್ವನಾಥ ಶಾನುಭೋಗರು ತಮ್ಮ ವಂಶ ಗೌರವ ಕಾಪಾಡಲು ಮಾಡಿದ ಕಾರ್ಯವನ್ನು ವಿವರಿಸಿ. ಇನ್ನೊಂದು 3 ದಾರಿಗಳು ಕಾದಂಬರಿಯಲ್ಲಿ ಮನುಷ್ಯ ಸಂಬಂಧಗಳ ಸಂದಿಗ್ಧತೆಗಳು ಹೇಗೆ ಮೂಡಿ ಬಂದಿವೆ ಅನ್ನುವಂತಹ ಪ್ರಶ್ನೆ. 2 ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ. ಅದರಲ್ಲಿ ನೀವು ಒಂದನ್ನ ನೀವು ಆಯ್ಕೆ ಮಾಡಿಕೊಂಡು ಬರಿಬಹುದು. ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಬೇಕಾಗುತ್ತೆ. ವಿಶ್ವನಾಥ ಶಾನುಭೋಗರು, ಅನೇಹಳ್ಳಿಯಲ್ಲಿ ಇದ್ದಂತಹ ಶ್ರೀಮಂತ ವಿಶ್ವನಾಥ ಶಾನುಭೋಗರು ತಮ್ಮ ವಂಶ ಗೌರವವನ್ನು ಕಾಪಾಡಲು ಮಾಡಿದಂತಹ ಕಾರ್ಯವನ್ನ ವಿವರಿಸಿ ಅಂತ ಹೇಳಿ ಹೇಳಿದಾಗ ಯಾವ ರೀತಿ ವಿಶ್ವನಾಥ ಶಾನುಭೋಗರು ತಮ್ಮ ವಂಶ ಗೌರವವನ್ನ ಕಾಪಾಡಲು ಕೆಲಸವನ್ನ ಮಾಡಿದ್ರು. ನೀವು ಪ್ರಾರಂಭದಲ್ಲೇ ಕುಮಟಾಗೆ ದೋಣಿಯ ಮೂಲಕ ಪ್ರಯಾಣ ಮಾಡುವಂತಹ, ಒಂದು ಬೋಟಿಯ ಮೂಲಕ ಪ್ರಯಾಣ ಮಾಡುವಂತಹ ವಿಶ್ವನಾಥ ಶಾನುಭೋಗರನ್ನ ನೋಡ್ತೀರಿ. ಅಲ್ಲಿಂದಲೇ ನೀವು ಆ ಅಂಶವನ್ನ ತಗೋಬೇಕು. ಯಾಕೆಂತಂದ್ರೆ ಯಾವಾಗ ರಾಮನಾಥ ನಿರ್ಮಲೆಯನ್ನ ಮನೆಗೆ ಕರ್ಕೊಂಡು ಬಂದು, ಇನ್ನು ಇವಳ ಜವಾಬ್ದಾರಿ ನಮಗೆ ಬೇಕಾಗಿಲ್ಲ, ಹೆಚ್ಚಿನ ವಿದ್ಯಾಭ್ಯಾಸ ಏನಾದರೂ ಮಾಡಿಸೋದಾದ್ರೆ ನಿಮ್ಮಲ್ಲೇ ನೀವು ಓದಿಸಿ, ಯಾಕೆಂತಂದ್ರೆ ಮನೆತನದ ಗೌರವವನ್ನು ಅವಳು ಹಾಳು ಮಾಡ್ತಾ ಇದ್ದಾಳೆ, ರಂಗಪ್ಪನ ಜೊತೆಯಲ್ಲಿ ಸಹವಾಸ ಅನ್ನೋದು ಇದೆ ಅಂತ ಅಂದಾಗ, ಅದರಿಂದ ಆತ ತನ್ನ ವಂಶದ ಗೌರವಕ್ಕೆ ಎಲ್ಲಿ ಕಳಂಕ ಬಂದ್ಬಿಡುತ್ತೋ ಅನ್ನುವಂತಹ ಕಾರಣದಿಂದ ತನ್ನ ಗೆಳೆಯನಾದಂತಹ ಉಪೇಂದ್ರನ ಮಗನಾದಂತಹ ವಾಸುದೇವನೊಂದಿಗೆ ಇವಳನ್ನ ಮದುವೆ ಮಾಡಿಸ್ಬಿಡ್ಬೇಕು ಅಂತ ಹೇಳಿ ಆತ ಬೋಟಿಯಲ್ಲಿ ಹೋಗುವಂತಹ ಪ್ರಯಾಣವನ್ನ ಬೆಳೆಸೋದು. ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಯಾರಾದ್ರೂ ಏನಾದ್ರೂ ಮಾತಾಡ್ಬಿಡ್ತಾರ, ಯಾರಿಗಾದ್ರೂ ಏನಾದ್ರೂ ಗೊತ್ತಾಗೋಗುತ್ತಾ ಅಂತ ಹೇಳಿ ಆತ ಆ ಒಂದು ಮನಸ್ಥಿತಿಯಲ್ಲಿ ಅವನು ಹೋಗುವಂತಹ ಸಂದರ್ಭ. ಅಲ್ಲಿ ಹೋದಾದ್ಮೇಲೆ ವಾಸುದೇವರ ತಾಯಿಯ ಹತ್ತಿರ ಸಂಬಂಧವನ್ನ ಮಾತಾಡ್ಕೊಂಡು ಬರುವಂಥದ್ದು. ಅಂತಂದ್ರೆ ತನ್ನ ಮಗಳ ಬಗ್ಗೆ ಯಾರೂ ಕೂಡ ಮಾತಾಡಬಾರ್ದು, ತನ್ನ ವಂಶದ ಗೌರವ ಎಲ್ಲೂ ಕೂಡ ಹಾಳಾಗಬಾರ್ದು ಅಂತ ಹೇಳಿ. ಅದಾದ ನಂತರ ಯಾವಾಗ್ಲೂ ಕೂಡ ಹೊರಗಿನವರು, ಸಮಾಜದ ಜನರು ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆನೇ ಅವ್ರು ತಲೆ ಕೆಡಿಸ್ಕೊತಾ ಇರ್ತಾರೆ ಹೊರತು ತನ್ನ ಮಗಳ ವಿಚಾರ ಅಥವಾ ತನ್ನ ಮಗಳು ಏನ್ ಹೇಳ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಅವ್ರದ್ದು ಯಾವುದೇ ಕೂಡ ವಿಚಾರದ ಬಗ್ಗೆ ಚರ್ಚೆಯನ್ನ ಅವ್ರು ಮಾಡೋದು ಇಲ್ಲ ಅಥವಾ ಅದನ್ನ ಗಮನಿಸ್ಕೊಳ್ಳೋದು ಕೂಡ ಇಲ್ಲ. ಪಾರ್ವತಕ್ಕ ಪಕ್ಕದ ಮನೆಯ ಕೇರಿಯಲ್ಲಿ ನಡೆಯುವಂತಹ ಒಂದು ಸಂದರ್ಭ, ಪಾರ್ವತಕ್ಕ ಮಾತನಾಡುವಂತಹ ಸಂದರ್ಭದಲ್ಲಿ ನಿನ್ನ ಬಗ್ಗೆ 8 ತಿಂಗಳ ಹಿಂದೆ ನಮ್ಗೆಲ್ಲರಿಗೂ ಕೂಡ ಗೊತ್ತು, ನೀನೇನ್ ಮಾತಾಡ್ತಾ ಇದೀಯ, ವಾಸುದೇವ ಯಾಕೆ ನಿನ್ನನ್ನ ಒಪ್ಕೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತು ಅಂತ ಅಂದಾಗ, ಅಯ್ಯೋ ಎಲ್ಲರಿಗೂ ಕೂಡ ಸುತ್ತಮುತ್ತ ಇದ್ದವ್ರಿಗೆಲ್ಲರಿಗೂ ಕೂಡ ಗೊತ್ತಾಗುತ್ತಲ್ಲ ವಿಷಯ ಅಂತ ಹೇಳಿ ಈ ವಾಸುದೇವ ಅಥವಾ ವಿಶ್ವನಾಥ ಶಾನುಭೋಗರು ಕಾಲು ಹಿಡ್ಕೊಳ್ಳುವಂತಹ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ ತನ್ನ ವಂಶದ ಗೌರವ ಹಾಳಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಆಕೆಯ ಕಾಲು ಹಿಡಿದು ಕ್ಷಮಾಪಣೆಯನ್ನ ಕೇಳೋದು, ಅಪ್ಪ ಯಾರಿಗೂ ಕೂಡ ಇದನ್ನ ಹೇಳಬೇಡಿ ಅಂತ ಹೇಳಿ ಅವಳನ್ನ ಕೇಳ್ಕೊಳ್ಳೋದನ್ನ ಕೂಡ ನಾವು ನೋಡ್ತೀವಿ. ಅದಾದ ನಂತರ ನಿರ್ಮಲೆ ಆತ್ಮಹತ್ಯೆಯನ್ನ ಮಾಡಿಕೊಂಡು ಅವಳು ಸತ್ತಂತಹ ಸಂದರ್ಭದಲ್ಲಿ ಸಂಸ್ಕಾರವನ್ನ ವಿಶ್ವನಾಥ ಶಾನುಭೋಗರು ಹೋಗೋ ತನಕ ಕಾರವಾರದಲ್ಲಿ ಅವರು ಸಂಸ್ಕಾರವನ್ನ ಮಾಡ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಜೋಶಿ ಬಡಬಡಿಸ್ತಾ ಇರ್ತಾನೆ, ಅಯ್ಯೋ ನನ್ನ ತಪ್ಪಿನಿಂದಲೇ ಇವಳು ಈಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ,
ನನ್ನ ತಪ್ಪಿನಿಂದಲೇ ಈಕೆ ಆತ್ಮಹತ್ಯೆಗೆ ಕಾರಣ ಆಗ್ಬಿಟ್ಲು, ನಾನೇ ಇಲ್ಲ ಸಲ್ಲದ ಮಾತಾಡ್ಬಿಟ್ಟೆ, ರಂಗಪ್ಪನ ಜೊತೆಯಲ್ಲಿ ನೀ ಮಲಗಿದೀಯ ಅಂತ ಎಲ್ಲ ಹೇಳ್ಬಿಟ್ಟೆ ಅಂತ ಅಂದಾಗ ಅಲ್ಲಿ ಪತ್ರವನ್ನ, ವಾಸುದೇವನ ಪತ್ರವನ್ನ ತೋರಿಸುತ್ತಾ, ಇಲ್ಲ ಇಲ್ಲ ನನ್ನ ಮಗಳು ಸತ್ತಿದ್ದು ಆ ಕಾರಣದಿಂದ ಆಗಲ್ಲ ನೋಡಿ, ವಾಸುದೇವ ಬರೆದಂತಹ ಪತ್ರದಿಂದ ಅವನು ಮದುವೆಗೆ ನಿರಾಕರಿಸಿದ್ರಿಂದ ನನ್ನ ಮಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಲು ಅಂತ ಹೇಳಿ ಅಲ್ಲೂ ಕೂಡ ತನ್ನ ವಂಶದ ಮರ್ಯಾದೆ ಹಾಳಾಗಬಾರ್ದು ಅಂದ್ರೆ ತನ್ನ ಹೆಣ್ಮಗಳು ಸತ್ತಿರೋದು ಬೇರೆಯವರ ಸಹವಾಸವನ್ನ ಮಾಡಿ ಅಲ್ಲ, ಅವಳಿಗೆ ವಂಚನೆಯನ್ನ ಮೋಸವನ್ನ ಮಾಡಿರೋದ್ರಿಂದ ಸತ್ತಿರೋದು ಅಂತ ಹೇಳಿ ಅಲ್ಲೂ ಕೂಡ ತನ್ನ ವಂಶದ ಗೌರವವನ್ನ ಕಾಪಾಡಲು ಅವರು ಮುಂದಾಗುವಂತಹ ಒಂದು ಸಂದರ್ಭವನ್ನ ನಾವು ನೋಡ್ತೀವಿ. ಹೀಗೆ ಅಂಶಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕು. 10 ಅಂಕದ ಪ್ರಶ್ನೆ ಅದು. ಮುಂದೆ 3 ದಾರಿಗಳು ಕಾದಂಬರಿಯಲ್ಲಿ ಮನುಷ್ಯ ಸಂಬಂಧಗಳ ಸಂದಿಗ್ಧತೆಗೆ ಹೇಗೆ ಮೂಡಿ ಬಂದಿದೆ ಅಂತ ಹೇಳಿ ನೀವು ಮಾತಾಡ್ಬೇಕಾದ್ರೆ, ಇಲ್ಲಿ ನಿರ್ಮಲಾ ಮತ್ತು ವಿಶ್ವನಾಥ ಶಾನುಭೋಗರ ಒಂದು ಸಂಬಂಧ ಆಗಿರ್ಬೋದು, ಅಥವಾ ವಾಸುದೇವನ ಒಂದು ಸಂಬಂಧನೆ ಆಗಿರ್ಬೋದು, ಅಥವಾ ಇಲ್ಲಿ ಕಂಡುಬರುವಂತಹ ತಾಯಿ ಮತ್ತು ಮಗಳ ಸಂಬಂಧನೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಅಂಶವನ್ನ ಆಧಾರವಾಗಿ ಇಟ್ಕೊಂಡು ನೀವು ಬರಿಬೇಕಾಗುತ್ತೆ. ಇಡೀ ಚಿತ್ರಣವನ್ನ ನೀವು ಬರಿಬೇಕಾಗುತ್ತೆ. 2 ಪ್ರಶ್ನೆಗಳು ಇರುತ್ತೆ. ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ನೀವು ಬರಿಬೇಕು. ಅದು ರಂಗಪ್ಪನ ವಿಚಾರವನ್ನೇ ಬರಿಬೋದು ಅಥವಾ ನಾರಾಯಣ ಜೋಶಿಯನ್ನೇ ನೀವು ಬರಿಬೋದು. ಯಾಕೆಂತಂದ್ರೆ ಮಾವನಾಗಿ ಅವನು ಮಾಡಿದಂತಹ ಕರ್ತವ್ಯ ಯಾವ ರೀತಿ ಇರಬೇಕಾಗಿತ್ತು, ಯಾವ ರೀತಿ ಅವನು ಮಾಡಿದಾನೆ ಅನ್ನೋದನ್ನು ಕೂಡ ನೀವು ಬರಿಬೋದು. ಈ ವಿಚಾರಗಳನ್ನ, ರಾಮನಾಥನ ಬಗ್ಗೆ ಈ ರೀತಿ ಅಂಶಗಳನ್ನ ನೀವು ಬರಿಬೋದು. ಯಾವುದಾದ್ರೂ ಒಂದು ವಿಚಾರವನ್ನ ಕುರಿತು ನೀವು ಇಲ್ಲಿ ಬರಿತೀವಿ, ಯಾರದಾದ್ರೂ ಒಂದು ಪ್ರಶ್ನೆಯನ್ನ ಕುರಿತು ಇಲ್ಲಿ ಬರಿತೀರಿ. 2 ಪ್ರಶ್ನೆಗೂ ಕೂಡ ಉತ್ತರವನ್ನ ಬರೆಯೋ ಹಾಗಿಲ್ಲ, ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಂಡು ಪ್ರಶ್ನೆಯನ್ನ ಬರಿಬೋದು. ಮುಂದೆ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ವಾಸುದೇವ ಮತ್ತು ಶಿನ್ನನ ಅವರ ನಡುವಿನ ಒಂದು ಸ್ನೇಹದ ನೆಲೆಗಳನ್ನ ವಿವರಿಸಿ ಅಂತ, 3 ದಾರಿಗಳು ಕಾದಂಬರಿಯಲ್ಲಿ ನಿರ್ಮಲೆಯ ಪಾತ್ರವನ್ನ ವಿವರಿಸಿ ಅಂತ ಹೇಳಿ ಕೇಳಿರ್ತಾರೆ. ಇಲ್ಲಿ ವಾಸುದೇವ ಮತ್ತು ಶ್ರೀನಿವಾಸ ಇವರಿಬ್ಬರ ಸಂಬಂಧ, ಇವರಿಬ್ಬರ ಗೆಳೆತನ ಯಾವ ರೀತಿ ಇತ್ತು ಎಲ್ಲವನ್ನೂ ಕೂಡ ಶ್ರೀನಿವಾಸನ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದ ವಾಸುದೇವ. ಹಾಗೆ ಶ್ರೀನಿವಾಸನು ಕೂಡ ವಾಸುದೇವನ ಬದುಕು ಹಾಳಾಗಬಾರ್ದು ಅಂತ ಹೇಳಿ ಆತ ಹೇಳ್ತಾನೆ. ಆತ ಕಾರವಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಅವನು ಹೋಟೆಲಿಗೆ ಹೋಗ್ತಾನೆ, ಆ ಹೋಟೆಲಿಗೆ ಹೋದಂತಹ ಸಂದರ್ಭದಲ್ಲಿ ಅವನಿಗೆ ವಿಷಯ ಅನ್ನೋದು ತಿಳಿದು ಬರುತ್ತೆ. ವಿಷಯವನ್ನು ತಿಳಿದ ತಕ್ಷಣ ವಾಸುದೇವನಿಗೆ ಬಂದು ಹೇಳ್ತಾನೆ, ಯಾಕೆಂತಂದ್ರೆ ಹೀಗೆ ಹರಿದಾಡ್ತಾ ಇದೆ, ಸ್ಟುಡಿಯೋ ರಂಗಪ್ಪನ ಜೊತೆಯಲ್ಲಿ ಅವಳ ಸಹವಾಸ ಇದೆ ಅಂತ ಹೇಳಿದಾಗ, ಇಲ್ಲ ನಾನು ಅವಳನ್ನ ಮದುವೆ ಆಗ್ತೀನಿ, ಯಾರು ಏನೇ ಹೇಳಿದ್ರು ಕೂಡ ಅವಳು ಇನ್ನೂ ಕೂಡ ಚಿಕ್ಕವಳು, ಅದಕ್ಕೆ ಯಾರೋ ಏನೆಲ್ಲೋ ಮಾತಾಡ್ತಾ ಇದ್ದಾರೆ, ಆದರೆ ಮದುವೆ ಆಗ್ತೀನಿ ಅಂತಂದಾಗ ನೀನು ಒಬ್ಬ ತತ್ವಜ್ಞಾನಿಯ ರೀತಿಯಲ್ಲಿ ಆಲೋಚನೆ ಮಾಡಬೇಡ ಅಂತ ಹೇಳಿ ಆತ ಬುದ್ಧಿವಾದವನ್ನ ಹೇಳೋದು. ಯಾಕೆಂತಂದ್ರೆ ತಾನು ಕೇಳಿಸಿಕೊಂಡಂತಹ ವಿಚಾರ 1-2 ಸಲ ಅವನು ಕೇಳಿಸಿಕೊಂಡಾಗ ಇದರಿಂದ ಏನಾದರೂ ತೊಂದರೆ ಆಗ್ಬೋದು, ಗೆಳೆಯನ ಬದುಕಿಗೆ ಏನಾದರೂ ಹಾನಿ ಆಗ್ಬೋದು ಅಂತ ಹೇಳಿ ಅವನು ಎಚ್ಚರಿಕೆಯ ಮಾತನ್ನ ಆಡೋದು, ಮತ್ತೆ ಆ ಸುದ್ದಿಯನ್ನ ತಗೊಂಡು ಬಂದು ತನ್ನ ಗೆಳೆಯನಿಗೆ ಮುಟ್ಟಿಸೋದು, ಮತ್ತೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನ ನೀಡೋದು. ಇದನ್ನ ನಾವು ಶ್ರೀನಿವಾಸನಲ್ಲಿ ನಾವು ನೋಡ್ತೀವಿ. ಹಾಗೆ ವಾಸುದೇವನು ಕೂಡ ತನ್ನ ಎಲ್ಲಾ ಮನಸ್ಸಿನ ಇಚ್ಛೆಯನ್ನು ಕೂಡ ತನ್ನ ಗೆಳೆಯನಾದಂತಹ ಶ್ರೀನಿವಾಸನಿಗೆ ಹೇಳ್ಕೊತಾನೆ. ಅವನು ವಿಚಾರಿಸಿದ್ರೆ ಅಥವಾ ಅವನು ನೋಡಿದ್ರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹದ್ದನ್ನು ಕೂಡ ನಂಬ್ಕೊಂಡಿರ್ತಾನೆ. ಅದರಿಂದ ತನ್ನ ಮನದ ಆಸೆಗಳನ್ನೆಲ್ಲವನ್ನು ಕೂಡ ತನ್ನ ಗೆಳೆಯನಿಗೆ ಅವನು ಹೇಳ್ಕೊಂಡಿರ್ತಾರೆ. ಇದನ್ನ ನೀವು ಆಯ್ಕೆ ಮಾಡಿಕೊಂಡು ಬರಿಬೇಕಾಗುತ್ತೆ. 3 ದಾರಿಗಳು ಕಾದಂಬರಿಯಲ್ಲಿ ನಿರ್ಮಲೆಯ ಪಾತ್ರವನ್ನ ವಿವರಿಸಿ ಅಂತಂದ್ರೆ, ಈ ಪಾತ್ರದಲ್ಲಿ ಬರುವಂತಹ ಬಹಳ ಮುಖ್ಯ, ಈ ಕಾದಂಬರಿಯಲ್ಲಿ ಬರುವಂತಹ ಬಹಳ ಮುಖ್ಯವಾದಂತಹ ಪಾತ್ರ ಅಂತಂದ್ರೆ ಅದು ನಿರ್ಮಲೆಯ ಪಾತ್ರ. ಯಾಕೆಂತಂದ್ರೆ ಒಂದು ದುರಂತ ನಾಯಕಿಯಾಗಿ ನಮಗೆ ಇಲ್ಲಿ ಅವಳು ಗೋಚರಿಸ್ಕೊಳ್ತಾಳೆ. 3 ದಾರಿಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಂತಹ ನಿರ್ಮಲೆಯ ಒಂದು ಪಾತ್ರ ವಿಶೇಷವನ್ನ ನಾವಿಲ್ಲಿ ನೋಡ್ಬೋದು. ಅತ್ಯಂತ ಚೆಲುವೆಯಾದಂತಹ ನಿರ್ಮಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಚಂದ್ರಭಾಗಿಯ ಮನೆಗೆ ಕಾರವಾರಕ್ಕೆ ಅವಳು ಹೋಗ್ತಾಳೆ. ಆ ಸಂದರ್ಭದಲ್ಲಿ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಳ ಮುಗ್ಧತೆಯನ್ನ ಉಪಯೋಗಿಸಿಕೊಂಡಂತಹ ಸ್ಟುಡಿಯೋ ರಂಗಪ್ಪ ಯಾವ ರೀತಿ ಅವಳಿಗೆ ಕೆಟ್ಟ ಹೆಸರನ್ನ ಬರುವಂತೆ ಮಾಡ್ತಾಳೆ. ಅಂತಹ ಮುಗ್ಧತೆಯನ್ನ ಹೊಂದಿರುವಂತಹ ನಿರ್ಮಲೆಗೆ ಅದ್ಯಾವುದೂ ಕೂಡ ಗೊತ್ತಾಗೋದೇ ಇಲ್ಲ. ಕೊನೆಯವರೆಗೂ ಕೂಡ ಅವಳ ಪಾತ್ರವನ್ನ ಬಹಳ ಕೊನೆಯವರೆಗೂ ಕೂಡ ಗೋಪ್ಯವಾಗಿ ಅವಳು ಏನು ಆಲೋಚನೆ ಮಾಡ್ತಾಳೆ, ಏನು ಚಿಂತನೆಯನ್ನ ಮಾಡ್ತಾಳೆ, ಅವಳ ಅಭಿಪ್ರಾಯ ಏನು, ಇದು ಯಾವುದೂ ಕೂಡ ನಮಗೆ ಗೊತ್ತಾಗೋದೇ ಇಲ್ಲ. ಕೊನೆಯಲ್ಲಿ ನಮಗೆ
ಅವಳ ಮಾತನಾಡುವಂತಹ ರೀತಿಯಲ್ಲಿ ಎಷ್ಟು ನೋವನ್ನು ಅವಳು ಅನುಭವಿಸಿದ್ಲು, ಎಂತಹ ವಾತಾವರಣದಲ್ಲಿ ಅವಳು ಇದ್ಲು ಅನ್ನೋದು ನಮಗೆ ಗೋಚರ ಆಗುತ್ತೆ. ನಿರ್ಮಲೆಯ ಪಾತ್ರ ಬಹಳ ಮುಖ್ಯ ಆಗಿರೋದು. ಎಲ್ಲವೂ ಕೂಡ ಆಕೆಯ ನಿರ್ಧಾರ ಯಾವುದೂ ಕೂಡ ಇರಲ್ಲ. ಇಲ್ಲಿ ತಂದೆ ಯಾರೋ ಏನೋ ಮಾತಾಡಿದ್ರು, ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಅವಳನ್ನ ಕರ್ಕೊಂಡು ಬಂದು ಮನೆಗೆ ರಾಮನಾಥ ಬಿಡ್ತಾನೆ. ಅದಾದ್ಮೇಲೂ ಕೂಡ ತಂದೆನೂ ಕೂಡ ಅವಳನ್ನ ಒಂದು ಮಾತು ಕೂಡ ಕೇಳದೆ, ಜವಾಬ್ದಾರಿ ಅಂದ್ರೆ ಅವಳನ್ನ ಒಂದು ಮಾತನ್ನು ಕೂಡ ಕೇಳದೆ, ತನ್ನ ವಂಶದ ಒಂದು ಅಗೌರವಕ್ಕೆ ಪಾತ್ರ ಆಗ್ಬಹುದೇನೋ ಇದು ಅಂತ ಹೇಳಿ ತನ್ನ ಗೆಳೆಯನಾದಂತಹ ಉಪೇಂದ್ರನ ಮಗನಾದಂತಹ ವಾಸುದೇವನಿಗೆ ಅವಳ ಮದುವೆಯನ್ನ ನಿಶ್ಚಯ ಮಾಡ್ತಾರೆ. ಅವಳನ್ನ ಕೇಳದೆ, ಅವಳ ಅಭಿಪ್ರಾಯವನ್ನ ಕೇಳದೆ ಮದುವೆಯನ್ನ ನಿಶ್ಚಯ ಮಾಡ್ತಾರೆ. ಹಾಗೆ ವಾಸುದೇವನು ಕೂಡ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ, ಯಾರು ಏನೇ ಹೇಳಿದ್ರು ಕೂಡ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾನೆ ಹೊರತು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಅವನು ಒಂದು ಸಲನೂ ಕೂಡ ಅವನು ಹೇಳಲ್ಲ. ಅಂತಂದ್ರೆ ಯಾರು ಏನೇ ತಪ್ಪು ಹೇಳಿದ್ರು ಕೂಡ ಅಥವಾ ನೀನು ಏನೇ ಆಗಿದ್ರು ಕೂಡ ನಾನು ನಿನಗೆ ಬಾಳನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾನೆ ಹೊರತು ನಾನು ನಿನ್ನನ್ನು ಪ್ರೇಮಿಸ್ತೀನಿ ಅಂತ ಹೇಳಿ ಅವನು ಎಲ್ಲೂ ಕೂಡ ಹೇಳಲ್ಲ. ಆಮೇಲೆ ಅವಳಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಅವಳು ತಾರನ ಗೆಳತಿಯಾದಂತಹ ತಾರ ಅವಳನ್ನು ಯಾವ ರೀತಿ ಬಳಸ್ಕೋತಾಳೆ, ಮತ್ತು ಅವಳನ್ನು ಯಾವ ರೀತಿ ರಂಗಪ್ಪನ ಜೊತೆಯಲ್ಲಿ ರಂಗಪ್ಪನ ಪ್ರೇಮ ಪಾಶಕ್ಕೆ ಬೀಳುವಂತೆ ಅವಳು ಹೇಗೆ ಪ್ರೇಮ ಪತ್ರಗಳನ್ನು ಕೊಡ್ತಾಳೆ, ಯಾವ್ಯಾವ ಮಾತಿನಿಂದ ಅವಳು ಪುಸಲಾಯಿಸಿ ಅವಳನ್ನು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾಳೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಏನೇ ಆದರೂ ಕೂಡ ಅವಳ ಮನಸ್ಸು ಛಿದ್ರಗೊಂಡಿದ್ರೂ ಕೂಡ, ಅವಳ ಮನಸ್ಸು ಏನೇ ಆದರೂ ಕೂಡ ಕೊನೆಯಲ್ಲಿ ಅವಳು ಎಲ್ಲವನ್ನೂ ಕೂಡ ನಿರಾಕರಿಸಿ ಒದ್ದು ಅಲ್ಲಿಂದ ಅವಳು ಬರ್ತಾಳೆ. ಆದರೆ ಯಾರೂ ಕೂಡ ಅವಳ ಮನಸ್ಥಿತಿ ಎಂಥದ್ದು, ಅವಳಿಗೆ ಎಂತಹ ಆಘಾತ ಆಗಿರ್ಬೋದು ಅಥವಾ ಅವಳು ಎಷ್ಟು ನೋವನ್ನು ಅನುಭವಿಸಿರ್ಬೋದು, ಇದು ಯಾವುದನ್ನು ಕೂಡ ಆಲೋಚನೆ ಮಾಡದೆ ಕೇರಿಯವರಿಂದ ಹಿಡಿದು ಕುಮಟಾದೆಯವರೇ ಆಗಲಿ ಅಥವಾ ಕಾರವಾರದವರೇ ಆಗಲಿ ಅಥವಾ ನೇಹಳ್ಳಿಯವರೇ ಆಗಲಿ ಪ್ರತಿಯೊಬ್ಬರು ಕೂಡ ಅವಳನ್ನೇ ತಪ್ಪಿತಸ್ಥಳು ಅಂತ ಹೇಳಿ ಬಿಂಬಿಸುವಂತಹದ್ದನ್ನು ನಾವು ನೋಡ್ಬೋದು. ಅಂತಹ ಒಂದು ಮನೋ ಆಘಾತಕ್ಕೆ ಅವಳು ಒಳಗಾಗ್ತಾಳೆ. ಕೊನೆಯದಾಗಿ ಅವಳು ಯಾವುದೂ ಕೂಡ, ಯಾಕೆಂತಂದ್ರೆ ಯಾರೂ ಕೂಡ ತನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇಲ್ಲ ಅಂತ ಹೇಳಿ ಅವಳಿಗೆ ಗೊತ್ತಾಗ ತೀವ್ರ ಮಾನಸಿಕ ಆಘಾತಕ್ಕೆ ಒಳಗಾದಂತಹ ನಿರ್ಮಲೆ ತನ್ನ ಆತ್ಮಹತ್ಯೆಯನ್ನ ಮಾಡಿಕೊಂಡು ಛಿದ್ರವಾಗಿ ಅವಳು ಸಾವನ್ನ ಅನುಭವಿಸೋದನ್ನ ನಾವು ನೋಡ್ತೀವಿ. ಅಂತಹ ದುರಂತ ಪಾತ್ರವನ್ನ ಇಲ್ಲಿ ನಿರ್ಮಲೆಯ ಒಂದು ಬದುಕನ್ನ ನಾವಿಲ್ಲಿ ಕಾಣ್ತೀವಿ. ಇದನ್ನು ನೀವು ಬರಿಬೇಕಾಗುತ್ತೆ. 10 ಅಂಕದ ಪ್ರಶ್ನೆ. ಹಾಗೆ ಯಾವುದಾದ್ರೂ 4 ವಿಷಯಗಳಿಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೊಡ್ತಾರೆ. 4 ಬರಿಬೇಕು. ನಿಮಗೆ 6 ವಿಷಯಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 4 ಬರಿಬೇಕಾಗುತ್ತೆ. ರಂಗಪ್ಪನ ಸ್ಟುಡಿಯೋ ಪ್ರಕರಣ, ತುಂಗಕ್ಕನ ಪಾತ್ರ, ಹಡಗಿನ ಪ್ರಯಾಣದ ಅನುಭವಗಳು, ಚಂದ್ರಭಾಗಿ, ದೇವಪ್ಪ ಮಾಸ್ತರ, ವಾಸುದೇವನ ಮದುವೆಯ ಸಂದರ್ಭ. ರಂಗಪ್ಪ ಸ್ಟುಡಿಯೋನ ಪ್ರಕರಣ ಎಂತಹ ಪಟಿಂಗ, ಅವನು ಹಲವಾರು ಹೆಣ್ಮಕ್ಳ ಬಾಲ್ನಲ್ಲಿ ಚೆಲ್ಲಾಟವನ್ನ ಆಡಿದಂತಹ ಸ್ಟುಡಿಯೋ ರಂಗಪ್ಪ. ಚೆಲುವೆಯಾದಂತಹ ನಿರ್ಮಲೆಯನ್ನು ಕೂಡ ತಾನು ಬಯಸ್ತಾನೆ. ಆಮೇಲೆ ತನ್ನವಳಾಗಬೇಕು ಅವಳು ಅಂತ ಹೇಳಿ ಅವನು ಯಾವ ರೀತಿ ಅವನು ಸಂಚನ್ನ ಮಾಡ್ತಾನೆ. ತನ್ನ ತಂಗಿಯಾದಂತಹ ತಾರಾನೊಂದಿಗೆ ಗೆಳತಿಯಾಗುವಂತೆ ಮಾಡಿ ಅವನು ನಿರ್ಮಲೆಯನ್ನ ತನ್ನ ಬಲೆಗೆ ಹಾಕೊಳ್ಳುವಂತಹ ಒಂದು ಸಂಚನ್ನ ಮಾಡ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. ಆಮೇಲೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾಗ್ಲೂ ಕೂಡ ಅವನು ಯಾವುದಕ್ಕೂ ಕೂಡ ಅವನು ಮುಂದೆ ಬರದೆ ಅವನು ಮಾಡುವಂತಹ ಕೆಲಸವನ್ನ ಮಾಡ್ತಾನೆ ಇರ್ತಾನೆ. ನಿರ್ಮಲೆಗೆ ಪ್ರೇಮ ಪತ್ರವನ್ನ ಬರೆಯೋದೇ ಆಗ್ಲಿ ಅಥವಾ ತಾರಾಲ ಮೂಲಕ ಅವನು ಕರೆಸ್ಕೊಳ್ಳೋದೇ ಆಗ್ಲಿ, ಸ್ಟುಡಿಯೋದಲ್ಲಿ ನಡೆದಂತಹ ಒಂದು ಘಟನೆಯೇ ಆಗ್ಲಿ, ಅದಂತಹ ನೀಚನಾದವನು ಯಾವ ರೀತಿ ಆ ಮುಗ್ಧತೆಯನ್ನ ಅವನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾನೆ ಅನ್ನೋದನ್ನ ನಾವು ನೋಡ್ತೀವಿ. ಆಜಾದ್ ದ್ವೀಪಕ್ಕೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ, ಮಕ್ಕಳನ್ನ ಪಿಕ್ನಿಕ್ ಅಂತ ಹೇಳಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಮುಳ್ಳು ಹಣ್ಣನ್ನ ಗುಡ್ಡದ ಮೇಲೆ ಮುಳ್ಳು ಹಣ್ಣನ್ನ ಕೊಡುವುದರ ಮೂಲಕ ಯಾವ ರೀತಿ ಎಲ್ಲರೂ ಕೂಡ ಮಾತನಾಡ್ಕೊಳ್ಳುವಂತಹ ರೀತಿಯಲ್ಲಿ ನಿರ್ಮಲೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ಕೊಳ್ಳುವಂತಹ ರೀತಿಯಲ್ಲಿ ಇವನ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಹಾಗೆ
ಹಾಗೆ ಸ್ಟುಡಿಯೋದಲ್ಲೂ ಕೂಡ ಕಾಣಿಸ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲೂ ಕೂಡ ರಂಗಪ್ಪನ ನೀಚ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಅದಾದ ನಂತರ ಪಾರ್ಕ್ನಲ್ಲಿ ಆದಂತಹ ಒಂದು ಘಟನೆ, ಆ ಘಟನೆಯಿಂದ ಅವನು ಯಾವ ರೀತಿ ಅಂತಂದ್ರೆ ಆ ಮುಗ್ಧ ಹೆಣ್ಮಗಳ ಬಾಳನ್ನೇ ನಾಶ ಮಾಡೋದಕ್ಕೆ ಬಹಳ ದೊಡ್ಡ ಪಾತ್ರ ರಂಗಪ್ಪನ ಪಾತ್ರ ಅಂತ ಹೇಳ್ಬೋದು. ಆ ಕೇಡಿ ಆದವನು ಪುರುಷೋತ್ತಮ ಮತ್ತು ರಾಮನಾಥ ಇಬ್ರು ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಇದರಲ್ಲಿ ನಂದೇನೂ ಕೂಡ ತಪ್ಪಿಲ್ಲ, ಅವಳೇ ಇಚ್ಛೆ ಪಟ್ಟೆ ಬಂದ್ಲು, ನಾವಿಬ್ರು ಕೂಡ ಪ್ರೀತಿಸ್ತಾ ಇದ್ದೀವಿ, ಅದಕ್ಕೆ ಅವಳ ತೊಡೆಯಲ್ಲಿರುವಂತಹ ಮಚ್ಚೆಯೇ ಸಾಕ್ಷಿ ಅಂತ ಹೇಳಿ ಸುಳ್ಳು ವಿಷಯವನ್ನ ಹೇಳಿ ಅವಳ ಬಾಳನ್ನೇ ನಾಶ ಮಾಡುವಂಥದ್ದನ್ನ, ಅವಳ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂತಹ ರೀತಿಯಲ್ಲಿ ಇವನು ಆ ಮುಗ್ಧ ಹೆಣ್ಣುಮಗಳ ಬಾಳನ್ನ ನಾಶ ಮಾಡೋದನ್ನ ನಾವು ರಂಗಪ್ಪನ ಪಾತ್ರದಲ್ಲಿ ನೋಡ್ತೀವಿ. ಅದನ್ನ ನೀವು ಬರಿಬೇಕು. ಸ್ಟುಡಿಯೋ ಪ್ರಕರಣ ಅಂತ ಕೊಟ್ಟಾಗ ಆ ಸ್ಟುಡಿಯೋದಲ್ಲಿ ಯಾವ ರೀತಿ ಅವನು ಆ ನಿರ್ಮಲೆ ಬಂದಂತಹ ಸಂದರ್ಭದಲ್ಲಿ ಅವನು ಮುತ್ತನ್ನ ಕೊಡ್ತಾನೆ, ಅವಳಿಗೆ ಗೊತ್ತಿಲ್ಲದೆ ಇಲ್ಲದೆ ಇರುವಂತಹ ರೀತಿಯಲ್ಲಿ, ಅಂದ್ರೆ ಆ ಮುಗ್ಧತೆಯನ್ನ ಅವನು ಯಾವ ರೀತಿ ದುರುಪಯೋಗ ಪಡಿಸ್ಕೋತಾನೆ ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಈ ಎಲ್ಲಾ ಸಂಚನ್ನ ಮಾಡುವಂಥದ್ದನ್ನ ನಾವು ರಂಗಪ್ಪನ ಪಾತ್ರದ ಮೂಲಕ ನೋಡ್ಬೋದು. ಇದನ್ನು ನೀವು ಟಿಪ್ಪಣಿಯಲ್ಲಿ ಬರಿಬೇಕು. ತುಂಗಕ್ಕನ ಪಾತ್ರ ಉಪ್ಪು ಮೆಣಸು ಅರಿಯುವಂತಹ ಒಬ್ಬ ಹೆಣ್ಣುಮಗಳು ಇವಳು. ಅಂದರೆ ಹೆಚ್ಚು ಸುಂದರಿಯಾದಂತಹ ರೂಪವತಿ ಆದಂತಹ ನಿರ್ಮಲೆಯ ಬಗ್ಗೆ ಇವಳಿಗೆ ಯಾವ ರೀತಿಯ ಒಂದು ಹೊಟ್ಟೆ ಕಿಚ್ಚು ಇರುತ್ತೆ ಅನ್ನೋದನ್ನು ನೋಡ್ತೀವಿ. ಪಕ್ಕದ ಮನೆಯಲ್ಲೇ ಇದ್ದಂತಹ ತುಂಗಕ್ಕ ಒಳ್ಳೆಯ ರೀತಿಯಲ್ಲಿ ಅವಳನ್ನು ಯಾವತ್ತೂ ಕೂಡ ಕಾಣೋದೇ ಇಲ್ಲ. ಅವಳನ್ನು ಒಂದು ರೀತಿ ನೆಗೆಟಿವ್ ಆದಂತಹ ಒಂದು ದೃಷ್ಟಿಯಲ್ಲೇ ನೋಡ್ತಾ ಇರ್ತಾಳೆ. ರಾಮನಾಥನನ್ನು ಕರೆದುಬಿಟ್ಟು ರಾಮನಾಥನನ್ನು ಪ್ರಚೋದಿಸಿ ಅವನನ್ನ ನೋಡು, ನೀನೇನು ಕೂಡ ಕೈಲಾಗದೇ ಇರೋನು, ನಿನ್ನ ಕಕ್ಕು ಬಾಳು ಅಂತ ಹೇಳಿ ಕರೀತಾರೆ, ನಿನಗೇನು ಕೂಡ ಆಗದೇ ಇರೋದು, ನೀನು ನಿರ್ಮಲೆಗಿಂತ ದೊಡ್ಡವನು, ಆದರೂ ಕೂಡ ನಿನಗೆ ಯಾವುದೇ ಜವಾಬ್ದಾರಿಯನ್ನ ಕೊಟ್ಟಿಲ್ಲ, ಈಗ ಜವಾಬ್ದಾರಿಯನ್ನ ತಗೋ, ನಾಳೆ ಬೆಳಿಗ್ಗೆನೆ ಹೋಗಿ ಅವಳನ್ನ ಅವರ ಮನೆಗೆ ಬಿಟ್ಟು ಬಾ ಅಂತ ಹೇಳಿ ಪ್ರಚೋದನಕಾರಿಯಾದಂತಹ ಮಾತನ್ನ, ಹುರಿದುಂಬಿಸುವಂತಹ ಒಂದು ಮಾತನ್ನ ಕೇಡಿಯಾದಂತಹ ತುಂಗಕ್ಕ ಮಾಡ್ತಾಳೆ. ಅದಾದ್ಮೇಲೆ ಕೇರಿಯವರ ಜೊತೆಯಲ್ಲೆಲ್ಲೂ ಕೂಡ ನಿರ್ಮಲೆಯ ಬಗ್ಗೆ ಕೆಟ್ಟ ಹೆಸರು ಬರುವಂತಹ ಸಂದರ್ಭದಲ್ಲೂ ಕೂಡ ಈ ತುಂಗಕ್ಕನ ಪಾತ್ರ ಬಹಳ ದೊಡ್ಡದಾಗಿರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಅದರಿಂದ ಯಾವ ರೀತಿ ಪಕ್ಕದ ಮನೆಯಲ್ಲಿರುವಂತಹ ತುಂಗಕ್ಕ ನಿರ್ಮಲೆಯ ಬಾಳನ್ನ ನಾಶ ಮಾಡುವಲ್ಲಿ ಅಥವಾ ನಿರ್ಮಲೆಯ ಆತ್ಮಹತ್ಯೆಯನ್ನ ಮಾಡೋದ್ರಲ್ಲಿ ತುಂಗಕ್ಕನ ಪಾತ್ರನೂ ಕೂಡ ಇದೆ ಅನ್ನೋದನ್ನ ನೋಡ್ತೀವಿ. ಹಡಗಿನ ಪ್ರಯಾಣದ ಅನುಭವದಲ್ಲಿ ವಿಶ್ವನಾಥ ಶಾನುಭೋಗರು ಇದ್ದಕ್ಕಿದ್ದಂತೆ ರಾತ್ರಿಯೋರಾತ್ರಿ ಇದು ಕುಮಟಾಕ್ಕೆ ಹಡಗಿನ ಮೂಲಕ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಆ ಹಡಗಿನ ಮೂಲಕ ಪ್ರಯಾಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಅಯ್ಯೋ ಯಾರಾದ್ರೂ ತನ್ನನ್ನ ನೋಡ್ಬಿಟ್ರೇನೋ ಅಥವಾ ಯಾರಾದ್ರೂ ತನ್ನನ್ನ ಪ್ರಶ್ನೆಯನ್ನ ಕೇಳ್ಬಿಟ್ರೇನೋ, ತನ್ನ ಮಗಳ ಬಗ್ಗೆ ಯಾರಾದ್ರೂ ಪ್ರಶ್ನೆಯನ್ನ ಕೇಳ್ಬೋದೇನೋ, ಅಥವಾ ನಿಂಗ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಮಗಳ ಮದುವೆ ಯಾವಾಗ ಅಥವಾ ಪಾಯಸದ ಊಟ ಯಾವಾಗ ಹಾಕೋದು ಅಂತಂದಾಗ ಇವನಿಗೆ ಏನಾದ್ರೂ ವಿಚಾರ ಗೊತ್ತಾಯ್ತೋ ಏನೋ, ಅಥವಾ ವೆಂಕಟಪ್ಪ ಅಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಇವ್ರಿಗೆಲ್ಲರಿಗೂ ಕೂಡ ಮಗಳ ವಿಚಾರ ಗೊತ್ತಾಯ್ತು ಅಂತ ಹೇಳೋದು, ಇಸ್ಪೇಟ್ ಆಡುವಂತಹ ಸಂದರ್ಭ, ಇದೆಲ್ಲವನ್ನು ಕೂಡ ಚಿತ್ರಣವನ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ. ಚಂದ್ರಭಾಗಿಯ ಪಾತ್ರವನ್ನ ನೀವು ಬರಿಬೇಕಾದ್ರೆ ವಿಶ್ವನಾಥ ಶಾನುಭೋಗರ ತಂಗಿಯಾದಂತಹ ಚಂದ್ರಭಾಗಿ ಪಾತ್ರ ಬಹಳ ಮುಖ್ಯ. ಇಲ್ಲಿ ಅವಳನ್ನ ಕಾರವಾರಕ್ಕೆ ಮದುವೆ ಮಾಡಿ ಕೊಡಿಸಿರ್ತಾರೆ. ಆಗ ಆ ಸಂದರ್ಭದಲ್ಲಿ ಯಾವ ರೀತಿ ಜೋಶಿ ಮತ್ತು ಚಂದ್ರಭಾಗಿ ಯಾವ ರೀತಿ ಇರ್ತಾರೆ, ಗಂಡ ಹೆಂಡತಿ ಯಾವ ರೀತಿ ಇರ್ತಾರೆ, ಎಲ್ಲವನ್ನೂ ಕೂಡ ಅಂತಂದ್ರೆ ಅಂತಹ ದುಃಖದಲ್ಲಿ ಇದ್ದಂತಹ ತಂಗಿಯ ಬಾಳನ್ನ ಸರಿಪಡಿಸಬೇಕು ಅಂತ ಹೇಳಿ ವಿಶ್ವನಾಥ ಶಾನುಭೋಗರು ಯಾವ ರೀತಿಯ ಒಂದು ಸಹಾಯವನ್ನ ಮಾಡ್ತಾರೆ. ಅದರಿಂದ ವಿಶ್ವನಾಥ ಶಾನುಭೋಗರು, ಅಣ್ಣನಾದಂತಹ ವಿಶ್ವನಾಥ ಶಾನುಭೋಗರು ತನಗೆ ಸಹಾಯ ಮಾಡಿದಂತಹ ಇದನ್ನ ಆ ಋಣವನ್ನ ತಾನು ಹೇಗಾದ್ರೂ ಮಾಡಿ ತೀರಿಸ್ಕೋಬೇಕು ಅಂತ ಹೇಳಿ ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಇವಳನ್ನ ನಿರ್ಮಲೆಯನ್ನ ತನ್ನ ಮನೆಗೆ ಅಂತಂದ್ರೆ ಕಾರವಾರಕ್ಕೆ ಕರ್ಕೊಂಡು ಬಂದು ಓದಿಸುವಂತಹ ಒಂದು ನಿಟ್ಟಿನಲ್ಲಿ ಬಹಳ ದೊಡ್ಡದಾದಂತಹ ಪಾತ್ರ ಅವಳದು. ಅಂತಂದ್ರೆ ಅವಳು ಮತ್ತು ದೇವಪ್ಪ ಮಾಸ್ತರು ಇಬ್ರು ಕೂಡ ಹೇಳಿರೋದ್ರಿಂದ ನಿರ್ಮಲೆಯನ್ನ ಓದ್ಲಿಕ್ಕೆ ಅಂತ ಹೇಳಿ ಅಣ್ಣನಾದಂತಹ ವಿಶ್ವನಾಥ ಶಾನುಭೋಗರು ಅವರನ್ನ ಕಳಿಸಿದ್ದು. ಆ ಸಂದರ್ಭದಿಂದ ಹಿಡಿದು ಅವಳು ಹೇಗೆ ನಿರ್ಮಲೆಯನ್ನ ನೋಡ್ಕೋತಾ ಇದ್ಲು, ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು, ಯಾವ ರೀತಿ ಅವಳು ಇದ್ಲು, ಗಂಡ ಏನಾದ್ರೂ ಮಾತಾಡಿದ್ರು ಕೂಡ ಅಯ್ಯೋ ಅಕ್ಕಪಕ್ಕದವರಿಗೆ ಏನಾದ್ರೂ ಗೊತ್ತಾಗಿ ಆ ಮಗುವಿನ ಬದುಕು ಹಾಳಾಗೋಗುತ್ತೆ ಅಂತ ಹೇಳುವಂತ ಸಂದರ್ಭ, ಅಥವಾ ತನ್ನ ಮಗನಲ್ಲಿ ಆದಂತಹ ಬದಲಾವಣೆ, ಇದೆಲ್ಲವನ್ನು ಕೂಡ ನೀವು ಚಂದ್ರಭಾಗಿಯ ವಿಚಾರದಲ್ಲಿ ಬರಿಬೇಕಾಗುತ್ತೆ. ಅಂದ್ರೆ ಅಂಶಗಳನ್ನ ನೀವು ಬರಿಬೇಕಾಗುತ್ತೆ. ದೇವಪ್ಪ ಮಾಸ್ತರು ಕೂಡ
ಬಹಳ ಮುಖ್ಯವಾದಂತಹ ಪಾತ್ರ ಇಲ್ಲಿ. ಅನೇಹಳ್ಳಿಯ ಊರಿನಲ್ಲೇ ಇದ್ದಂತಹ ಅನೇಹಳ್ಳಿಯವರಾದಂತಹ ದೇವಪ್ಪ ಮಾಸ್ತರು ಕಾರವಾರದಲ್ಲಿ ಅವರು ಸ್ಕೂಲ್ ಮೇಸ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಬಲವಂತವಾಗಿ ಅಂತಂದ್ರೆ ಈ ದೇವಪ್ಪ ಮಾಸ್ತರು ಮತ್ತು ಚಂದ್ರಭಾಗಿ ಇಬ್ರು ಕೂಡ ಬಲವಂತ ಮಾಡಲಿಲ್ಲ ವಿಶ್ವನಾಥ ಶಾನುಭೋಗರನ್ನು ಅಂತಂದ್ರೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ನಿರ್ಮಲೆಯನ್ನ ಕಾರವಾರಕ್ಕೆ ಕಳಿಸ್ತಾ ಇರಲಿಲ್ಲ. ಆದ್ರೆ ದೇವಪ್ಪ ಮಾಸ್ತರು ಆ ಮಗುವಿನ ಬದುಕು ತುಂಬಾ ಸುಂದರ ಆಗ್ಲಿ ಅಂತ ಹೇಳಿ ಅನ್ಕೋತಾರೆ. ಅದರಿಂದ ಸ್ಟುಡಿಯೋ ರಂಗಪ್ಪನ ಪ್ರಕರಣ ಯಾವಾಗ ಅವರ ಕಿವಿಗೆ ಬಿತ್ತು, ಯಾರೋ ಒಬ್ಬ ಫಟಿಂಗ ಅನ್ಯಾಯವಾಗಿ ಆ ಮುಗ್ಧ ಮನಸ್ಸು ಇರುವಂತಹ ನಿರ್ಮಲೆಯನ್ನ ಹಾಳು ಮಾಡ್ತಾ ಇದ್ದಾನೆ ಅಥವಾ ಹಾಳು ದಾರಿಗೆ ತರ್ತಾ ಇದ್ದಾನೆ ಅಂತ ಅಂದಾಗ ಅದರಿಂದ ಹೇಗಾದ್ರೂ ಮಾಡಿ ಅವಳನ್ನ ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಹೇಳಿ ಚಂದ್ರಭಾಗಿಗೆ ನಾನು ಹೇಳ್ತೀನಿ ಅಂತ ಹೇಳಿ ಚಂದ್ರಭಾಗಿ ಹತ್ರ ಬರುವಂತಹ ಸಂದರ್ಭ. ಆಗ ಜೋಶಿಯವರು ಅದನ್ನ ದೊಡ್ಡ ರಂಪಾಟವನ್ನ ಮಾಡೋದು. ಆ ಸಂದರ್ಭದಲ್ಲಿ ಅವರು ಅಯ್ಯೋ ಈ ರೀತಿ ನಾನು ಏನೋ ಹೇಳಕ್ಕೆ ಅಂತ ಹೇಳಿ ಬಂದೆ, ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಹೇಳಿ ಹೇಳಕ್ಕೆ ಬಂದೆ, ಆದ್ರೆ ಅವಳ ವಿರುದ್ಧನೇ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಬೇಸರಗೊಂಡಂತಹ ಸಂದರ್ಭ. ಆಮೇಲೆ ದೇವಪ್ಪ ಮಾಸ್ತರು ಹೇಗಾದ್ರೂ ಮಾಡಿ ಆಕೆಯ ಬದುಕು ಸರಿ ಹೋಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದದ್ದನ್ನು ಕೂಡ ನಾವು ನೋಡ್ತೀವಿ. ಆಮೇಲೆ ಏನಾಯ್ತು ಅಂತ ಹೇಳಿ ಕಾರ್ಯದರ್ಶಿಯ ಮೂಲಕ ಆ ವಿಷಯವನ್ನ ತಿಳ್ಕೊಂಡಂತಹ ದೇವಪ್ಪ ಮಾಸ್ತರು ಸತ್ಯವನ್ನ ಹೇಗೆ ತಿಳ್ಕೊತಾರೆ, ಆ ಸತ್ಯವನ್ನ ಬಂದು ಮತ್ತೆ ಅವರು ಹೇಳೋದನ್ನು ಕೂಡ ನಾವಲ್ಲಿ ನೋಡ್ತೀವಿ. ಅದೇ ರೀತಿ ಟಿಪ್ಪಣಿಯನ್ನ ನೀವು ದೇವಪ್ಪ ಮಾಸ್ಟರ್ ಬಗ್ಗೆ ಬರಿಬೋದು. ವಾಸುದೇವನ ಮದುವೆಯ ಸಂದರ್ಭದಲ್ಲಿ ಅವನು ಹೇಗೆ ಅದನ್ನ ಮೊದಲು ಅವನು ಒಪ್ಕೊಂಡಿರಲ್ಲ, ಆಮೇಲೆ ಅವನು ಪತ್ರವನ್ನ ಬರೆದು ಹೇಳ್ತಾನೆ. ಆದ್ರೆ ಅವನಿಗೂ ಕೂಡ ಆ ಮನಸ್ಸು ಯಾವ ರೀತಿ ಒಂದು ರೀತಿಯ ಗೊಂದಲದ ಮನಸ್ಸು ಅನ್ನೋದು ಇರುತ್ತೆ. ಯಾರು ಏನೇ ಹೇಳಿದ್ರು ಕೂಡ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಎಲ್ಲೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡೋದನ್ನ ನಾವೆಲ್ಲೂ ಕೂಡ ಕಾಣೋದು ಕೂಡ ಇಲ್ಲ. ಅಥವಾ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲೂ ಕೂಡ ವಾಸುದೇವ ಹೇಳೋದು ಕೂಡ ಇಲ್ಲ. ಒಳ್ಳೆಯವನ ರೀತಿಯಲ್ಲಿ ನಾವು ನಮಗೆ ಕಾಣಿಸಿದ್ರು ಕೂಡ ಆದರೆ ಸ್ಪಷ್ಟವಾದಂತಹ ವಿಚಾರವನ್ನ ನಿರ್ಮಲೆಯ ಬಗ್ಗೆ ಅಥವಾ ನಿರ್ಮಲೆಗೆ ಆತ ಹೇಳೋದೇ ಇಲ್ಲ. ಅವರು ಮದುವೆ ವಾತಾವರಣ ಸಂದರ್ಭ, ವಾಸುದೇವ ಮದುವೆ ಆಗ್ಬೇಕು ಅಂತ ಹೇಳಿ ಯಾವ ರೀತಿ ಸಂತೋಷದಿಂದ ಇರ್ತಾನೆ. ಮತ್ತೆ ತನ್ನ ಗೆಳೆಯ ಶ್ರೀನಿವಾಸನು ಕೂಡ ಬುದ್ಧಿವಾದವನ್ನ ಹೇಳಿದ್ರು ಕೂಡ, ತತ್ವಜ್ಞಾನಿಯಾಗಿ ನೀನು ಆಲೋಚನೆಯನ್ನ ಮಾಡಬೇಡ ಅಂತ ಹೇಳಿದ್ರು ಕೂಡ ಅದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾನೆ. ಈ ಸಂದರ್ಭದಲ್ಲಿ ಯಾವ ರೀತಿ ಅವರು ಎಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡ್ರು, ಆದ್ರೆ ಅವನಿಗೆ ಯಾವ ರೀತಿ ಆಘಾತ ಆಯ್ತು ಅನ್ನೋದನ್ನ ನೀವು ಟಿಪ್ಪಣಿಯಲ್ಲಿ ಬರಿಬೇಕು. ಇದಿಷ್ಟು ಕೂಡ ನಿಮಗೆ ಟಿಪ್ಪಣಿಯನ್ನ ಕೇಳಿರ್ತಾರೆ. ಅಂದ್ರೆ ಇಷ್ಟು 6 ಟಿಪ್ಪಣಿಯೆಲ್ಲ ನೀವು 6 ಕೂಡ ನೀವು ಬರೆಯಲ್ಲ, ಬರೀ 4ಕ್ಕೆ ಮಾತ್ರ ನೀವು ಉತ್ತರವನ್ನ ಬರಿತೀರಿ. 4ಕ್ಕೆ ನೀವು ಉತ್ತರವನ್ನ ಬರೀತೀರಿ. ಅದಕ್ಕೆ ಒಂದೊಂದು ಟಿಪ್ಪಣಿಗೆ 5 ಅಂಕ, 5 4 20 ಅಂಕಗಳನ್ನ ನೀವಿಲ್ಲಿ ಪಡ್ಕೋತೀರಿ. ಅಂದ್ರೆ ಒಂದೊಂದು ಟಿಪ್ಪಣಿಗೂ ಕೂಡ 5 ಅಂಕ. 4 ಟಿಪ್ಪಣಿಗೆ ನೀವು ಉತ್ತರವನ್ನ ಬರಿತೀರಿ. ಆ 4 ಟಿಪ್ಪಣಿಗೆ ಉತ್ತರವನ್ನ ಬರೆದ್ರೆ ನಿಮಗೆ 20 ಅಂಕಗಳು ಸಿಗುತ್ತೆ. ಇವಿಷ್ಟು ಕೂಡ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರೋದು. ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.